ಪ್ರಕಟಣೆಗಳು. ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಮತ್ತು ನಾಳಿದ್ದು ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಸ್ಮಾರಕೋಪನ್ಯಾಸ ಇರುತ್ತೆ. ಇಲ್ಲಿಯ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದ ಪಂಡಿತರು ಶ್ರೀ ಸುದರ್ಶನ ಶರ್ಮಾ ಅವರಿಂದ ಪ್ರವಚನ ಇರುತ್ತೆ. ವಿಷಯ ಶಾಂಕರ ವೇದಾಂತ ಸಾರ. ಡಾಕ್ಟರ್ ಗುರುರಾಜ್ ಕರಜಗಿಯವರ ಬೆಳಕಿನ ದೀಪಗಳು ಮುಂದಿನ ಅಂದರೆ 6ನೇ ಸರಣಿ ನವೆಂಬರ್ 9ರಿಂದ 12ರವರೆಗೆ ಇರುತ್ತೆ. ನವೆಂಬರ್ 9ರಿಂದ 12. ಡಾಕ್ಟರ್ ಗುರುರಾಜ್ ಕರಜಗಿಯವರ ಪ್ರತಿ ಉಪನ್ಯಾಸ ಸರಣಿಯಲ್ಲೂ ಆಗೋ ಹಾಗೆ ಈ ಸಲವು ಅದು ಇಷ್ಟು ಬೇಗ ಮುಗಿದು ಹೋಯಿತೆ ಅಂತ ಅನಿಸತ್ತೆ. ಏನು ಮಾಡೋಣ, ನಾವೆಲ್ಲ ಕಾಲಾಧೀನರು. ಶಂಕರಾಚಾರ್ಯರ ವಿದ್ವತ್ ಕಾರ್ಯ ಜೊತೆಗೆ ಸಂಘಟನಾ ಕಾರ್ಯ ಇವುಗಳ ಪರಿಣಾಮವಾಗಿಯೇ ಹಿಂದೂ ಧರ್ಮ ಇವತ್ತಿಗೂ ಊರ್ಜಿತವಾಗಿ ಉಳಿದಿದೆ ಅಂದರೆ ಇದು ಅತಿಶಯೋಕ್ತಿ ಅಲ್ಲ. ನಾಸ್ತಿಕ ಪಂಥಗಳ ಮತ್ತು ವೈದಿಕ ಧರ್ಮದಲ್ಲಿಯೇ ಹರಡಿದ್ದ ಹಲವಾರು ವಿಕೃತಿಗಳ ಕಾರಣದಿಂದಾಗಿ ಇಡೀ ಸಮಾಜದಲ್ಲಿ ಮಾನಸಿಕ ಗೊಂದಲಗಳು ಉಂಟಾಗಿದ್ದವು. ಆ ಸನ್ನಿವೇಶದಲ್ಲಿ ಹಿಂದೂ ಧರ್ಮದ ಪರಿಶುದ್ಧ ಸ್ವರೂಪವನ್ನು ಪ್ರಚುರಗೊಳಿಸಿ ದೃಢವಾಗಿ ಸ್ಥಾಪನೆ ಮಾಡಿದವರು ಶಂಕರರು. ಹೀಗೆ ಅವರದು ಸಾರಸ್ವತ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎರಡನ್ನೂ ವ್ಯಾಪಿಸಿರುವ ಅದ್ಭುತವಾದ ಸಾಧನೆ. ಶಂಕರರಂತಹ ಅದ್ವಿತೀಯ ಮೇಧಾವಿಗೋಸ್ಕರವೇ ದೇಶ ಕಾದಿತ್ತೇನೋ ಅಂತ ಅನಿಸುತ್ತೆ. ಅವರ ವ್ಯಾಪಕವಾದ ಮತ್ತು ಶಕ್ತಿವಂತವಾದ ಕಾರ್ಯದ ಪ್ರಭಾವ 13 ಶತಮಾನಗಳಾದ ಮೇಲೂ ಕೂಡ ಇವತ್ತಿಗೂ ಕೂಡ ಹಿಂದೂ ಧರ್ಮಕ್ಕೆ ಆಧಾರ ಸ್ತಂಭವಾಗಿದೆ. ಇದರಿಂದ ಅವರ ಮಹತ್ವವನ್ನು ನಾವು ಊಹಿಸಬಹುದು. ಶಂಕರರ ಉದ್ದೇಶ ಕೇವಲ ತಮ್ಮ ಪ್ರತಿಭೆಯನ್ನು ಮೆರೆಸಬೇಕು ಅಂತ ಆಗಿದ್ದಿದ್ರೆ ಅವರು ತಮ್ಮ ಅಲ್ಪ ಆಯುಷ್ಯ ಕಾಲದಲ್ಲಿ ಅಷ್ಟೊಂದು ಶ್ರಮಿಸಬೇಕಾದ ಕಾರಣ ಏನಿರಲಿಲ್ಲ. ಒಂದಷ್ಟು ಗ್ರಂಥಗಳನ್ನು ರಚಿಸಿದ್ದಿದ್ರೆ ಅವರಿಗೆ ಯಥೇಷ್ಟವಾಗಿ ಕೀರ್ತಿ ಬರ್ತಾ ಇತ್ತು. ಆದರೆ ಅವರದು ಲೋಕೋಪಕಾರಕ ದೃಷ್ಟಿಯಾಗಿತ್ತು. ಹಾಗಾಗಿ ಅವರು ಹಿಂದೂ ಧರ್ಮಕ್ಕೆ ಒದಗಿದ್ದ ಎಲ್ಲ ಸವಾಲುಗಳಿಗೆ ಸಮರ್ಥ ಉತ್ತರ ನೀಡುವ ಹೊಣೆಯನ್ನು ತಾವಾಗಿ ಸ್ವೀಕರಿಸಿ ಧರ್ಮ ಸಂಸ್ಥಾಪನೆಯನ್ನು ಅದ್ವಿತೀಯವಾಗಿ ಸಾಧಿಸಿದರು. ವಿಶೇಷ ಅಂದರೆ ಶಂಕರರು ತಾವು ದೈವಿ ಪುರುಷರು ಅಂತಾಗಲಿ ಅವತಾರವೆಂದಾಗಲಿ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಅವರ ಸಾಧನೆಯ ಅಗಾಧತೆಯನ್ನು ಗುರುತಿಸಿದ ಸಮಾಜ ಅವರನ್ನು ಅವತಾರ ಪುರುಷರು ಅಂತೆಲ್ಲ ಕರೀತಷ್ಟೆ. ಶಂಕರರ ಮಟ್ಟಿಗೆ ಅವರು ಮಾಡಿದ್ದು ಬೌದ್ಧಿಕ ಯುಕ್ತಿ, ಶಾಸ್ತ್ರ ಪ್ರಮಾಣ, ಸ್ವಂತ ಅನುಭವ ಇವುಗಳ ಮೇಲೆ ಆಧಾರಗೊಂಡ ತತ್ವಗಳನ್ನಷ್ಟೇ ಅವರು ಹೇಳಕ್ಕೆ ಹೊರಟಿದ್ದು. ಇದರಿಂದಾಗಿ ಅವರ ಕೊಡುಗೆ ಭಾರತಕ್ಕೆ ಸೀಮಿತವಾಗದೆ ಇಡೀ ವಿಶ್ವದ ಜ್ಞಾನದ ದಿಗಂತವನ್ನೇ ವಿಸ್ತರಿಸಿತು. ಶಂಕರರಿಗೆ ಇರುವ ಪ್ರಶಸ್ತಿಗಳ ಪೈಕಿ ಒಂದು ಷಣ್ಮತ ಸ್ಥಾಪನಾಚಾರ್ಯ ಅಂತ. ಭಾರತದ ಎಲ್ಲ ಕಡೆ ಈಗ ಪ್ರಚಲಿತವಾಗಿರುವ ಎಲ್ಲ ಧಾರ್ಮಿಕ ಆಚರಣೆಗಳು ಶಂಕರರು ವ್ಯವಸ್ಥೆ ಮಾಡಿದ ಶಿವ, ವಿಷ್ಣು, ಅಂಬಿಕೆ, ಸೂರ್ಯ, ಗಣಪತಿ, ಷಣ್ಮುಖ ಈ 5 ದೇವಗಳ ಉಪಾಸನೆಗಳಲ್ಲಿ ಯಾವುದೋ ಒಂದು ಧಾರೆಗೆ ಸೇರೇ ಇರಬೇಕಾಗತ್ತೆ. ಅದನ್ನು ಬಿಟ್ಟು ಹೊರಗಿಂದ ಯಾವುದೂ ಇಲ್ಲವೇ ಇಲ್ಲ. ಇನ್ನು ದಾರ್ಶನಿಕ ಮಟ್ಟದಲ್ಲಂತೂ ಎಲ್ಲ ಮತಗಳ ನಡುವಣ ಸಮನ್ವಯವನ್ನು ಆಚಾರ್ಯರು ಸಾಧಿಸಿದ್ದಾರೆ. ಇದನ್ನು ಹೇಳುವುದರ ಉದ್ದೇಶ ಶಂಕರರ ದೃಷ್ಟಿ ಎಷ್ಟು ವ್ಯಾಪಕವಾಗಿತ್ತು, ದೇಶಕಾಲಾತೀತವಾಗಿತ್ತು ಅನ್ನೋದನ್ನು ಸೂಚಿಸೋದು. ನಿನ್ನೆ ಮೊನ್ನೆ ವೈಭವದಿಂದ ಘೋಷಿಸಿದ ಯೋಜನೆಗಳು ನಮ್ಮ ಕಣ್ಣೆದುರಿಗೆ ನೆಲ ಕಚ್ಚೋದನ್ನು ನಾವು ಬೇಕಾದಷ್ಟು ನೋಡ್ತಾ ಇದ್ದೇವೆ. ಹೀಗಿರುವಾಗ ಶತಮಾನಗಳು ಕಳೆದ ಮೇಲೂ ಉಳಿದಿರಬೇಕಾದರೆ ಆಚಾರ್ಯರ ಸಾಧನೆ ಎಷ್ಟು ದೃಢಿಷ್ಠವಾದ್ದು ಅನ್ನೋದು ಎದ್ದು ಕಾಣುತ್ತೆ. ಹೀಗೆ ನಮ್ಮ ಸಂಸ್ಕೃತಿ ಸಂಸ್ಕೃತ ಎರಡನ್ನೂ ಗಟ್ಟಿಯಾಗಿ ಉಳಿಸಿದ್ದರ ಕೀರ್ತಿ
ಶಂಕರರಿಗೆ ಸಲ್ಲುತ್ತದೆ ಅನ್ನೋದು ನಿರ್ವಿವಾದ. ಅವರ ಜೀವಿತ ಕಾರ್ಯದ ಮತ್ತು ಅವರು ನೀಡಿರುವ ಅದ್ಭುತ ವಾಂಗ್ಮಯದ ಅಧ್ಯಯನ ಇವತ್ತಿಗೂ ತಾರಕವಾಗಿದೆ. ಅದನ್ನು ನಮಗೆ ಹೃದಯಂಗಮವಾಗಿ ಪರಿಚಯ ಮಾಡಿಕೊಟ್ಟ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ 5 ದಿವಸಗಳ ಉಪನ್ಯಾಸ ಸರಣಿಯನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳಾದ ಶ್ರೀಪತಿ ಪಾಂಡುರಂಗ ಅವರು ದಿವಂಗತ ಶ್ರೀಮತಿ ಪ್ರೇಮಲೀಲಾ ಪಾಂಡುರಂಗ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಸಂಗತಿಯನ್ನು ಹೇಳಬೇಕಾಗಿದೆ. ಈ ಸರಣಿ ಆದಿಶಂಕರಾಚಾರ್ಯನ ಕುರಿತೇ ಇರಬೇಕು ಅಂತ ಸೂಚಿಸಿದವರು ಶ್ರೀಪತಿ ಪಾಂಡುರಂಗ ಅವರು. ಹೀಗೆ ಈ ಉತ್ಕೃಷ್ಟ ಸರಣಿಯಲ್ಲಿ ನಮಗೆಲ್ಲ ಅತ್ಯಂತ ಆಪ್ತವೂ ಅತ್ಯಂತ ಪ್ರಯೋಜನಕರವೂ ಬೋಧಕವೂ ಆದ ವಿಷಯ ವ್ಯಾಖ್ಯಾನಗೊಂಡದ್ದಕ್ಕೂ ಶ್ರೀಪತಿ ಪಾಂಡುರಂಗ ಅವರಿಗೆ ನಮ್ಮ ವಂದನೆ ಸಲ್ಲತ್ತೆ. ಪ್ರಾಯೋಜಕರಾದ ಶ್ರೀಪತಿ ಪಾಂಡುರಂಗ ಅವರು ದಯವಿಟ್ಟು ಉಪನ್ಯಾಸಕರನ್ನ ಅವರ ಧರ್ಮಪತ್ನಿಯವರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಪ್ರತಿ ಸಲದ ಹಾಗೆ ಇವತ್ತು ಕೊನೆಯ ದಿವಸ ಅಂದಾಗ ಇಷ್ಟು ಬೇಗ ಮುಗಿತಲ್ಲ ಅನಿಸುತ್ತೆ. ನಿನ್ನೆ ನಾನು ಹೇಳಿದ ಹಾಗೆ ಮಂಡನ ಮಿಶ್ರರು ತಮ್ಮ ಸೋಲನ್ನು ಒಪ್ಪಿಕೊಂಡಾಗ ತಾಯಿ ಉಭಯ ಭಾರತಿ ನಾನು ಅರ್ಧಾಂಗಿ ಆದ್ದರಿಂದ ನನ್ನನ್ನು ಜಯಿಸಬೇಕಲ್ಲ ಅವರು ಅಂತ ಹೇಳಿ ಶಂಕರರನ್ನು ಕೇಳ್ತಾರೆ. ನನ್ನ ಜೊತೆಗೆ ವಾದ ಮಾಡ್ತೀರಾ ಅಂದಾಗ ಸ್ವಲ್ಪ ಮನಸ್ಸಿದಾಗ್ತದೆ. ಯಾಕಂದರೆ ಅಮ್ಮ ನಾನು ಸನ್ಯಾಸಿ ಆದ್ದರಿಂದ ಹೆಣ್ಮಕ್ಳ ಜೊತೆಗೆ ಚರ್ಚೆ ಮಾಡೋ ಹಾಗಿಲ್ಲ ಅಂತ. ಆಗ ಜ್ಞಾನಕ್ಕೆ ಲಿಂಗ ಇಲ್ಲ, ಅದರಿಂದ ಯಾವುದಾದ್ರೂ ಕೇಳಬಹುದು ಅಂದಾಗ ಆಗಲೇ ಒಪ್ಕೋತಾರೆ. ಮರುದಿನವೇ ವಾದ ವಿವಾದ ಶುರು ಆಗ್ತದೆ. ವಾಗ್ದೇವಿ ಅವತಾರ ಅಂತ ಹೆಸರಾದಂಥ ಉಭಯ ಭಾರತಿಗೂ ದಕ್ಷಿಣಾಮೂರ್ತಿ ಅವತಾರ ಅಂತ ಅನ್ನಿಸ್ಕೊಂಡಂಥ ಶ್ರೀ ಶಂಕರ ನಡುವೆ ವಾದ ವಿವಾದ ಆದದ್ದು ಬಹುಶಃ ಪ್ರಪಂಚದ ಜ್ಞಾನ ಪರಂಪರೆಯಲ್ಲೇ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳಬೇಕು. ಆಕೆ ಮಾತುಗಳನ್ನು ವಾದಗಳನ್ನು ಕೇಳಿದಾಗ ಶಂಕರರಿಗೆ ಆಕೆ ಸರಸ್ವತಿ ಅವತಾರ ಅಂದದ್ದು ಉತ್ಪ್ರೇಕ್ಷೆ ಅಲ್ಲ ಅಂತ ಅನ್ನಿಸ್ಬಿಡ್ತು. ಅಷ್ಟು ಚಂದ ವಾದ ವಿವಾದ ಮಾಡೋರು. ಆನಂತರ ಶಂಕರರ ವಾದ ವೈಖರಿಯನ್ನು ಕಂಡಾಗ ಈ ತರುಣ ಸನ್ಯಾಸಿ ನಿಜವಾಗಲೂ ದಕ್ಷಿಣಾಮೂರ್ತಿ ಅವತಾರ ಅಂತ ಆಕೆಗೆ ಅನಿಸಿತು. ಇದು ಪರಸ್ಪರ ಗೌರವ ಹೇಗಿರ್ತದೆ ಅಂತ. ವಾದ ಭಿನ್ನತೆ ಇರಬಹುದು, ವಾದದಲ್ಲಿ ಬೇರೆ ವಿಚಾರ ಇರಬಹುದು, ಆದರೆ ವ್ಯಕ್ತಿಶಃ ಗೌರವ ಬೆಳೆಸ್ಕೊಳ್ಳೋದು ಹೇಗೆ ಅಂತ ಸಮಾಜ ಕಲ್ಕೋಬೇಕಿದೆ ನೋಡಿ. ನಾನು ಒಂದು ಚಿಂತನೆಯಲ್ಲಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಹೊಂದಿರಬಹುದು, ಆದರೆ ವ್ಯಕ್ತಿಶಃ ನಿಮ್ಮಲ್ಲಿ ಗೌರವ ಇದೆ ಅಂತ ಅನ್ನೋದನ್ನು. ಆದರೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ವಿಚಿಂತನೆಗಳು ಬೇರೆ ಆಗ್ತದೆ, ವೈಯಕ್ತಿಕವಾಗಿ ತೊಗೊಂಡ್ಬಿಡ್ತೇವೆ. ಕೊನೆಗೆ ಉಭಯ ಭಾರತೀಯರು ಒಂದು ಪ್ರಶ್ನೆ ಕೇಳ್ತಾರೆ. ಆಕೆ ಗೊತ್ತಾಯಿತು, ಯಾಕಂದರೆ ಅವ್ರ ಜೊತೆ ವಾದ ಮಾಡೋಕ್ಕಾಗೋಲ್ಲ ಇನ್ನು ಅಂತ ಅನಿಸ್ಬಿಡ್ತು. ಅದಕ್ಕೆ ಹೇಳ್ತಾರೆ, ಭಗವತ್ಪಾದರೆ ಇದು ನನ್ನ ಕೊನೆಯ ಪ್ರಶ್ನೆ. ಗೃಹಸ್ಥನಾದವರಿಗೆ ಉಪದೇಶ ಮಾಡುವಂಥ ಶಾಸ್ತ್ರಗಳಲ್ಲಿ ಶ್ರೀ ವಾತ್ಸಾಯನ ಮಹರ್ಷಿ ಪ್ರಣೀತವಾದಂಥ ಕಾಮಶಾಸ್ತ್ರವೂ ಒಂದು. ಅದರ ಬಗ್ಗೆ ನಾನು ನಿಮ್ಮ ಪ್ರಶ್ನೆ ಕೇಳಬೇಕಂತಿದ್ದೇನೆ, ಸಿದ್ಧರಾಗಿದ್ದೀರಾ ಅಂತ ಕೇಳ್ತಾಳೆ. ಒಂದು ಕ್ಷಣ ಶಂಕರರು ಅವಾಕ್ಕಾಗ್ಬಿಡ್ತಾರೆ. ಸನ್ಯಾಸಿಗಿದೆ ಅಂತ ಪ್ರಶ್ನೆ. ಆಕೆಗೂ ಗೊತ್ತು ತಾನು ಅನುಚಿತವಾದ ಪ್ರಶ್ನೆ ಕೇಳಿದ್ದೇನೆ ಅಂತ ಆಕೆಗೆ ಗೊತ್ತಿದೆ. ಸನ್ಯಾಸಿಗಳಿಗೆ ಕೇಳಬಾರದು ಈ ಪ್ರಶ್ನೆ, ಅದು ಬಾಲ ಸನ್ಯಾಸಿ ಕೇಳಬಾರದು ಅಂತ ಗೊತ್ತಿದೆ. ಆದರೂ ಕೇಳಿಬಿಟ್ಟಿದ್ದಾರೆ, ಯಾಕಂದರೆ ಕೊನೆಯ ಅಸ್ತ್ರ ಅದು ರಕ್ಷಣೆಗೆ. ತಕ್ಷಣ ಶಂಕರರು ಕೇಳ್ತಾರೆ, ತಾಯಿ ಪರಮ ಪುರುಷಾರ್ಥವಾದಂಥ ಮೋಕ್ಷಕ್ಕೆ ಈ ಶಾಸ್ತ್ರದ ಅವಶ್ಯಕತೆ ಇಲ್ಲ, ಆದರೂ ತಾವು ಕೇಳಿದ್ದೀರಿ, ಆದ್ದರಿಂದ ಉತ್ತರಿಸೋದಕ್ಕೆ ನನಗೆ ಸ್ವಲ್ಪ ಕಾಲಾವಧಿ ಬೇಕು ಅಂತ ಹೇಳ್ತಾರೆ. ಆಕೆಗೂ ಕಾಲಾವಕಾಶ ಬೇಕಾಗಿತ್ತು. ಆಯಿತು, 1 ತಿಂಗಳ ಅವಧಿ, 1 ತಿಂಗಳ ನಂತರ ಮತ್ತೆ ಕೊಡೋಣ, ಚರ್ಚೆ ಮುಂದುವರಿಸೋಣ ಅಂತ. ಶಿಷ್ಯರಿಗೆಲ್ಲ ಗಾಬರಿ ಆಗಿಬಿಡುತ್ತೆ. ಶಂಕರರು ಏನು ಮಾಡ್ತಾರೆ ಈಗ ಅಂತ. ಮರುದಿನ ಶಂಕರಾಚಾರ್ಯರು ತಮ್ಮ ಅತ್ಯಂತ ಬೇಕಾದ 3-4 ಜನ ಶಿಷ್ಯರನ್ನು ಕರ್ಕೊಂಡು ಉಜ್ಜಯಿನಿ ಕಡೆ ಹೋಗ್ತಾರೆ. ಉಜ್ಜಯಿನಿ ಊರಲ್ಲಿ ಹೋದಾಗ, ಆ ಪಟ್ಟಣಕ್ಕೆ ಹೋದಾಗ ಎಲ್ಲ ಕಡೆ ಒಂಥರ ದುಃಖ,
ಮೌನ ಕಾಣಿಸುತ್ತೆ. ಯಾಕೆ ಊರಲ್ಲಿ ಹೀಗೆ ಸ್ವಲ್ಪ ಮೌನ ಕಾಣುತ್ತಲ್ಲ, ದುಃಖ ಕಾಣಿಸುತ್ತಲ್ಲ, ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿನ್ನೆ ನಮ್ಮ ರಾಜ ಬೇಟೆ ಆಡಿ ಬಂದವನು, ಏನಿಲ್ಲ ಚೆನ್ನಾಗೇ ಇದ್ದವನು, ತಕ್ಷಣ ಅವನ ದೇಹಾವಸಾನ ಆಯಿತು. ಇವತ್ತು ಅವನ ಅಂತ್ಯಕ್ರಿಯೆ ಮಾಡಬೇಕು ಅಂತ ಸಿದ್ಧತೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಈ ರಾಜ್ಯದಲ್ಲಿ ಶೋಕ ಇದೆ ಅಂತ ಹೇಳಿದರು. ತಕ್ಷಣ ಶಂಕರಾಚಾರ್ಯ ಹೇಳ್ತಾರೆ, ಒಂದು ಒಳ್ಳೆ ಅವಕಾಶ ಇದು. ತಮ್ಮ ಶಿಷ್ಯರನ್ನು ಕರ್ಕೊಂಡು ಕಾಡಿಗೆ ಹೋಗಿ ಒಂದು ಗುಹೆಯಲ್ಲಿ ಅವ್ರು ಹೇಳ್ತಾರೆ, ನೋಡಪ್ಪ, ದೊಡ್ಡ ಜವಾಬ್ದಾರಿ ನಿಮಗಿದೆ. ಈಗ ನನಗೆ ಪರಕಾಯ ಪ್ರವೇಶ ಮಾಡೋಕ್ಕೆ ಬರುತ್ತೆ ಯೋಗ ಸಾಧನೆಯಿಂದ, ಆದರೆ ನನ್ನ ಶರೀರವನ್ನು ನೀವು ಕಾಪಾಡಿಕೊಳ್ಬೇಕು. ನಾನು ಬರೋ ತನಕ ಒಂದು ಚೂರು ಬಿಟ್ಟು ಹೋಗ್ತಕ್ಕದ್ದಲ್ಲ. ಯಾಕಂದರೆ ಗುಹೆಯಲ್ಲಿ ಯಾರು ಬೇಕಾದರೂ ಬರ್ಬೋದು, ಯಾವ ಪ್ರಾಣಿಗಳಾದರೂ ಬರ್ಬೋದು, ಕಾಯ್ಕೊಂಡಿರ್ಬೇಕು ನೀವು. ಆನಂತರ ದಿವಸ ಹತ್ತಿರ ಬಂದ ಹಾಗೆ, ಒಂದು ತಿಂಗಳ ಅವಧಿ ಮುಗಿಯೋದಿದೆಯಲ್ಲ, ಹತ್ತಿರ ಬಂದಾಗ ಒಂಚೂರು ಎಚ್ಚರ ಮಾಡಬೇಕು ನನಗೆ. ರಾಜನ ಅರಮನೆಗೆ ಬಂದು ಅದ್ವೈತ ಸೂತ್ರಗಳನ್ನು ಸ್ವಲ್ಪ ಜೋರಾಗಿ ಉಚ್ಚಾರಣೆ ಮಾಡಿ ನನಗೆ ಗೊತ್ತಾಗ್ಬಿಡುತ್ತೆ ಅವಧಿ ಮುಗೀತು ಅಂತ ಹೇಳಿ ಅಂತ. ನೋಡಿ, ಯೋಗದಿಂದ ಪ್ರಾಣವನ್ನು ಹೊರಗೆಳೆದುಕೊಂಡು ಆಗ್ತಾನೆ ನಿಧನ ಆಗಿದ್ದಂಥ ಅಮರುಕ ರಾಜ ಅಮರುಕ ಅಂತ ಅವನ ಹೆಸರು, ಅವನ ದೇಹದಲ್ಲಿ ಸೇರ್ಕೋತಾರೆ. ಅಲ್ಲಿ ಎಲ್ಲ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಯಾತ್ರೆಗೆ ಅವರು. ರಾಜ ಕಣ್ಣು ತೆಗೆದುಬಿಟ್ಟ, ಅಲುಗಾಡಿದ. ಇದು ಒಂದು ಸಲ ಕಣ್ಣು ತೆಗೆದ್ರೆ ಗಾಬರಿನೂ ಆಗ್ತದೆ ಅಲ್ವಾ, ಇದೇನಪ್ಪ ಅಂತ. ಆದರೆ ಸಂತೋಷನೂ ಆಯಿತು. ರಾಜ ಎದ್ನಲ್ಲ ಅಂತ ಹೇಳಿ ರಾಜ ಎದ್ದು ಕುಳಿತಾ, ರಾಜ್ಯದಲ್ಲಿ ಸಂಭ್ರಮ ಆಯಿತು. ಓಹೋ, ರಾಜ್ಯನಿಗೆ ಬಂದ ಕಳಂಕ ಹೋಯಿತು ರಾಜನಿಗೆ ಅಂತ ಹೇಳಿ ಮತ್ತೆ ಸಿಂಹಾಸನ ಮೇಲೆ ಕೂಡಿಸಿದ್ರು. ಸಂತೋಷ ಆಯಿತು. ಆದರೆ ರಾಜನ ಲಕ್ಷಣನೇ ಬೇರೆ ಆಯಿತು. ಇವನು ಮೊದಲಿದ್ದವನು ಇವನೇನಾ ಅಂತ ಕೇಳೋ ಹಾಗೆ ಆಗ್ಬಿಡ್ತು. ಯಾಕಂದರೆ ಸದಾಕಾಲ ಒಳ್ಳೆಯದನ್ನೇ ವಿಚಾರ ಮಾಡುವಂಥದ್ದು, ಒಳ್ಳೆಯದನ್ನು ಚಿಂತನೆ ಮಾಡೋದು, ಅಮಾತ್ಯರ ಜೊತೆಗೆ ರಾಜ್ಯಕ್ಕೆ ಒಳ್ಳೆಯದಾಗೋದನ್ನೇ ಹೇಳೋದು. ಆದರೆ ಬಹು ಸಮಯವನ್ನು ಗ್ರಂಥಾಲಯದಲ್ಲಿ ಕಳೆದು ಅಧ್ಯಯನ ಮಾಡ್ತಾಯಿದ್ರು. ಇದು ಮಹಾರಾಜರು ಬೇರೆನೇ ಆಗ್ಬಿಟ್ರು ಅನ್ನಿಸ್ತು ಎಲ್ಲರಿಗೂ, ಮಂತ್ರಿಗಳಿಗೂ. ಹೀಗೆ ಇದ್ದರೆ ಚೆನ್ನಾಗಿರ್ತದೆ ಪರ್ಮನೆಂಟಾಗಿ ಅಂತ. ಆನಂತರ ನೋಡಿ, ಇದು ವಿಶೇಷವಾಗಿ ಗಮನಿಸಬೇಕಾದದ್ದು, ರಾಜನ ರಾಣಿಯರಿದ್ರಲ್ಲ, ಅವ್ರು ಗಮನಿಸೋಕೆ ಶುರು ಮಾಡಿದರು. ಈ ರಾಜ ಇದ್ದಾಗ ಮೊದಲು ಬೇರೆ ಇತ್ತು ವಾತಾವರಣ, ಈಗ ಕಾಮವಾಸನೆ ಹತ್ತಿರ ಸುಳಿಯಲ್ಲ. ಅದು ಅಲ್ಲದೆ ನಮ್ಗೆ ಅನಿಸ್ತಾ ಇದೆ, ಯಾವನೋ ಮಹಾತ್ಮ ಸೇರ್ಕೊಂಡಿದ್ದ ನಮ್ಮ ಯಜಮಾನರ ದೇಹದಲ್ಲಿ ಅನಿಸುತ್ತೆ. ಅವ್ರು ಹೇಳ್ತಾರೆ, ಯಾವುದೋ ಮಹಾತ್ಮ ಸೇರ್ಕೊಂಡಂಗೆ ಅನಿಸುತ್ತೆ, ಹತ್ತಿರ ಹೋಗೋಕ್ಕಾಗಲ್ಲ ಅವನ ಹತ್ರ, ಅಷ್ಟು ಪ್ರಖರವಾದಂಥ ಒಂದು ತೇಜ ಇದೆ ಒಂದು. ಆದ್ದರಿಂದ ಅವನು ಹೀಗೆ ಇದ್ದರೆ ಚೆನ್ನಾಗಿತ್ತು ಅಂತ ಒಬ್ಬ ಅಮಾತ್ಯ ಹೇಳ್ಬಿಡ್ತಾನೆ, ಇದು ಯಾರೋ ಒಬ್ಬರು ಸೇರ್ಕೊಂಡಿರ್ಬೇಕು ನಮ್ಮ ರಾಜನ ದೇಹದಲ್ಲಿ, ಪರಕಾಯ ಪ್ರವೇಶ ಆಗಿತ್ತು ಅನಿಸುತ್ತೆ. ಹಾಗಾದರೆ ನಮ್ಮ ರಾಜ್ಯದ ಸುತ್ತಮುತ್ತಲ ಎಷ್ಟು ದೇಹಗಳಿದ್ದಾವೆ ಎಲ್ಲರೂ ತೆಗೆಸ್ಬಿಟ್ಟು ಸುಟ್ಟು ಹಾಕ್ಬಿಡೋಣ. ಯಾಕೆ ಗೊತ್ತಾ, ಅದು ಹೇಗೂ ಸೇರಿಕೊಂಡಿದೆ, ಒಳ್ಳೆ ದೇಹ, ಒಳ್ಳೆ ಆತ್ಮ ಸೇರಿಕೊಂಡಿದೆ. ಅದು ವಾಪಸ್ ಆ ದೇಹದೊಳಗೆ ಹೋಗೋದ್ರೊಳಗೆ ಆ ದೇಹ ನಾಶ ಮಾಡಿಬಿಟ್ರೆ ರಾಜ ಇಲ್ಲಿ ಉಳ್ಕೊಂಡ್ಬಿಡ್ತಾನೆ, ಒಳ್ಳೆ ರಾಜ ಉಳ್ಕೊತಾನೆ ಅಂತ. ಆದರೆ ಗೊತ್ತಾಗಲಿಲ್ಲ ಆತನಿಗೆ. ಇಷ್ಟೊಳಗೆ ಎಷ್ಟು ಅಧ್ಯಯನ ಮಾಡಿದ್ರು ಶಂಕರರು ಅಂತಂದರೆ, ತಿಂಗಳು ಮುಗಿಯೋಕ್ಕೆ ಬಂತು. ಒಂದು ದಿವಸ ಆ ಶಿಷ್ಯರೆಲ್ಲ ಬಂದು ರಾಜನ ಮುಂದೆ ಅದ್ವೈತ ಸಿದ್ಧಾಂತದ ಸ್ತೋತ್ರಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದರು. ರಾಜನಿಗೆ ಗೊತ್ತಾಯಿತು. ಆ ಸಿಂಹಾಸನ ಮೇಲೆ ಕೂತ್ಕೊಂಡಂಥ ರಾಜ ಮತ್ತೆ ತನ್ನ ಪ್ರಾಣವನ್ನು ಎಳ್ಕೊಂಡು ಶಂಕರರು ಹೊರಗೆ ಬಂದರು. ಮಂದಿಗೆ ಆಶ್ಚರ್ಯ ಆಯಿತು, ಚೆನ್ನಾಗಿದ್ದ ಮನುಷ್ಯ ಆರಾಮಾಗಿ ಕೂತಿದ್ದಾನೆ, ಮತ್ತೆ ಹೋಗ್ಬಿಡುತ್ತಲ್ಲ ಅದೇ ಪ್ರಾಣ ಹೋಯ್ತಲ್ಲ ಒಂದು ಅಂತ ಹೇಳಿ. ಆಮೇಲೆ ಶಂಕರರು ತಮ್ಮ ದೇಹಕ್ಕೆ ಬಂದು, ಬೇಗ ಹೋಗೋ ನಡೀರಿ, ನಮ್ಮ ಮಹಿಷ್ಮತಿಗೆ ಹೋಗಬೇಕು. ತಾಯಿ ಕೊಟ್ಟ ದಿವಸ ಆ ಅವಧಿ ಬಂತಲ್ಲ, ಅದಕ್ಕೆ ಮತ್ತೆ ಬಂದರು. ಬಂದು ವಾದಕ್ಕೆ ಕುಳಿತಾಗ ಶಂಕರರು ಹೇಳ್ತಾರೆ, ತಾಯಿ, ನಾನು ತೃತೀಯ ಪುರುಷಾರ್ಥ ಕುರಿತ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ, ದಯವಿಟ್ಟು ಪ್ರಶ್ನೆಗಳನ್ನು ಮಂಡಿಸಿ ಅಂತ ಹೇಳ್ತಾರೆ. ಈಗ ನೋಡಿ ಎಷ್ಟು ಚಂದ ಇದು. ಆಕೆಗಿನ ಪ್ರಶ್ನೆ ಕೇಳೋ ಮನಸ್ಸಿಲ್ಲ. ತಾನೀಗಾಗಲೇ ಅನುಚಿತವಾದ ಪ್ರಶ್ನೆ ಕೇಳಿದ್ದೇನೆ ಅಂತ ಒಂದು ಮನಸ್ಸಿಗಿದೆ ಆಕೆಗೆ. ಇನ್ನು ಮತ್ತದನ್ನು ತಿಕ್ಕಿ ಪ್ರಯೋಜನ ಇಲ್ಲ. ಆದ್ದರಿಂದ ಆಕೆ ಹೇಳ್ತಾಳೆ, ಭಗವತ್ಪಾದರೆ, ನನಗಿನ್ನು ಯಾವ ಪ್ರಶ್ನೆಯೂ ಇಲ್ಲ. ನಿಮ್ಮ ಪ್ರತಿಭೆ, ಶಾಸ್ತ್ರ ಪಾಂಡಿತ್ಯ, ಯೋಗಶಕ್ತಿ, ಅನುಭವ ಇವುಗಳಲ್ಲಿ ಯಾವುದನ್ನು ಪ್ರಶ್ನೆ ಮಾಡುವ ಅಧಿಕಾರ ನನಗಿಲ್ಲ. ಆದ್ದರಿಂದ ನೀವು ಅತ್ಯಂತ ಸರ್ವಶ್ರೇಷ್ಠ ಯತಿಗಳು ನಾನು ಕಂಡದ್ದು ಅಂತ ಹೇಳಿ ತನ್ನ ಪರಾಜಯವನ್ನು ಒಪ್ಕೊಂಡ್ಬಿಡ್ತಾಳೆ. ಮುಂದೆ ಮಂಡನ ಮಿಶ್ರರು ಎಷ್ಟು ದೊಡ್ಡತನ ಕಲ್ಪನೆ ಮಾಡಬೇಕು. ದೊಡ್ಡ ವಿಶ್ವವಿದ್ಯಾಲಯ ಕಟ್ಟಿದವರು, ಬೇಕಾದಷ್ಟು ಗೋ ಸಂಪತ್ತೆಲ್ಲ ಇತ್ತು. ಮರುದಿನ ಎಲ್ಲವನ್ನೂ ತ್ಯಾಗ ಮಾಡ್ತಾರೆ, ಎಲ್ಲವನ್ನೂ ದಾನ ಮಾಡಿಬಿಡ್ತಾರೆ. ಪಂಡಿತರಿಗೆ ವಿಶ್ವವಿದ್ಯಾಲಯವನ್ನು ವಹಿಸಿಕೊಟ್ಟು ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈ ಹೊತ್ತಿಗೆ ಉಭಯ ಭಾರತೀಯವರು
ತನ್ನ ಗಂಡ ಸನ್ಯಾಸ ತಗೊಳ್ಳೋದಕ್ಕಿಂತ ಮೊದಲೇ ತಾನು ನಾರು ಮಡಿ ಉಟ್ಟು ಹೊರಟು ಬಿಡ್ತಾರೆ. ಶಂಕರರು ಕೇಳ್ತಾರೆ, ಎಲ್ಲಿ ಹೋಗ್ತೀರಿ ಅಂತ. ಅವ್ರು ಹೇಳ್ತಾರೆ, ನನ್ನ ಮನಸ್ಸು ಮುಗಿತೀನ, ಇಲ್ಲಿ ಇರೋ ಹಂಗಿಲ್ಲ. ಇನ್ನು ನನ್ನ ಗಂಡ ಆಗಿದ್ದಂಥ ಮಂಡನ ಮಿಶ್ರರು ನನ್ನ ಗಂಡ ಅಲ್ಲ, ಇನ್ಮೇಲೆ ಸನ್ಯಾಸಿ ಆಗಿಬಿಡ್ತಾರೆ. ಆದ್ದರಿಂದ ನಾನು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ, ನಾನು ತಪಸ್ಸಿಗೋಸ್ಕರ ಹೋಗ್ಬಿಡ್ಬೇಕು ನಾನಿನ್ನ ಅಂತ. ಇದು ನೋಡಿ ಎಷ್ಟು ಚಂದದ ಸಂಬಂಧಗಳು ಅಂತಂದರೆ, ಶಂಕರಾಚಾರ್ಯ ಹೇಳ್ತಾರೆ, ತಾಯಿ ನೀವು ನಮ್ಮ ಕಾಲದ ಗಾರ್ಗಿ ಮೈತ್ರೇಯಿ ಇದ್ದ ಹಾಗೆ. ನೀವೆಲ್ಲಿರ್ತೀರೋ ಅಲ್ಲಿ ಜ್ಞಾನ, ವೈರಾಗ್ಯ, ಶಾಂತಿ, ಸಮೃದ್ಧಿಗಳಲ್ಲಿ ನೆಲೆಯಾಗಿರ್ತವೆ. ನಂದು ಒಂದೇ ಪ್ರಾರ್ಥನೆ ನಿಮಗೆ. ನಾನು ಮನಸ್ಸಲ್ಲಿ ಒಂದು ದೊಡ್ಡ ಯೋಜನೆ ಹಾಕ್ಕೊಂಡಿದ್ದೇನೆ. ಈ ಭರತ ವರ್ಷದ 4 ಮೂಲಗಳಲ್ಲಿ 4 ಸ್ಥಾನಗಳಲ್ಲಿ ಧರ್ಮಪೀಠಗಳನ್ನು ಸ್ಥಾಪಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ದಕ್ಷಿಣದ ಶೃಂಗಗಿರಿಯೊಳಗೆ ಒಂದು ಧರ್ಮಪೀಠ ಶುರು ಮಾಡಬೇಕು ಅಂದ್ಕೊಂಡಿದ್ದೇನೆ. ನಂದು ಒಂದೇ ವಿನಂತಿ ನಿಮ್ಮದು, ನೀವೆಲ್ಲೇ ಇರಿ, ದಯವಿಟ್ಟು ಬಂದು ಅಲ್ಲೇ ಸ್ಥಿರವಾಗಿರಿ, ನಮ್ಮಲ್ಲಿ ಶೃಂಗಗಿರಿಗೆ ಬಂದು ವಸ್ತಿ ಹಾಕಿ ಅಂತ. ಆಗ ತಾಯಿ ಹೇಳ್ತಾರೆ, ಈಗಂತೂ ಹೊರಡ್ತಾ ಇದ್ದೇನೆ, ಅದು ವ್ಯವಸ್ಥೆ ಆದ ತಕ್ಷಣ ನನಗೆ ತಿಳಿಸಿದರೆ ನೀವು ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ ಅಂತ ಹೇಳಿ ತಾಯಿ ಹೊರಟು ಬಿಡ್ತಾರೆ. ಮರುದಿನ ಸಾಂಗವಾದ ವಿಧಿಗಳೊಡನೆ ಮಂಡನ ಮಿಶ್ರರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಶ್ರೀ ಸುರೇಶ್ವರಾಚಾರ್ಯ ಅಂತ ಅಭಿಧಾನವನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅಲ್ಲಿಂದ ಹೊರಟು ಎಲ್ಲಿ ಬಂದರು? ನರ್ಮದಾ ನದಿಯ ತೀರಕ್ಕೆ ಓಂಕಾರನಾಥಕ್ಕೆ ಬಂದರು. ತಮ್ಮ ಗುರುಗಳಾಗಿದ್ದಂಥ ಗೋವಿಂದ ಭಗವತ್ಪಾದರು ನೋಡಿ ಎಷ್ಟೋ ದಿವಸ ಆಗಿಬಿಟ್ಟಿದೆ, ಈಗ ಎಷ್ಟೋ ವರ್ಷ ಆಗಿದೆ, ಹೇಗಿದ್ದಾರೆ ಅಂತ ನೋಡೋಕೆ ಹೋದರು. ಪೂರ್ತಿ ಮೂಳೆ ಚಕ್ಕಳಾಗಿಬಿಟ್ಟಿದ್ದಾರೆ, ಆಹಾರವನ್ನೇ ಬಿಟ್ಟುಬಿಟ್ಟಿದ್ದಾರೆ. ಈಗ ಬರೀ ಧ್ಯಾನ ಮಾಡಿ ಸಾಮಾನ್ಯವಾಗಿ ಅಂತರ್ಮುಖಿಯಾಗಿ ಇರುವಂಥ ಗುರುಗಳು. ಶಂಕರಾಚಾರ್ಯರು ಹೋದ ತಕ್ಷಣ, ಬಾ ಶಂಕರ ಬಂದ್ಯಪ್ಪ, ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಒಂದೇ ದಿವಸ ಏನೇನು ಮಾಡಿದ್ದೆ ಹೇಳು. ತಾವು ಮಾಡಿದ್ದೆಲ್ಲ ಭಾಷ್ಯಗಳನ್ನು ಒಪ್ಪಿಸ್ತಾರೆ, ಹಿಂಗಿಂಗಾಗಿದ್ದೇನೆ, ಮಾಡಿದ್ದೇನೆ ಅಂತ. ಇಡೀ ರಾತ್ರಿಯೆಲ್ಲ ಗುರು ಶಿಷ್ಯ ಸಂವಾದ ಮಾಡ್ತಾರೆ. ಸಂತೋಷ ಆಗ್ತದೆ, ಎಲ್ಲ ಬರೆದದ್ದ ಶಿಷ್ಯ ಬರೆದದ್ದನ್ನು ನೋಡಿ, ನಾನು ಮೀರಿಸಿಬಿಟ್ಟೆಪ್ಪ, ನೀನು ನನಗಿಂತ ಚೆನ್ನಾಗಾಗಿದ್ದೀಯಾ ಅಂತ ಹೇಳಿ, ಮರುದಿನ ಬೆಳಗ್ಗೆ ಸ್ನಾನ ಅನ್ಹಿಕ ಮುಗಿಸ್ಕೊಂಡ ತಕ್ಷಣ ಶಂಕರಾಯಲ್ಲಿ ಮುಂದೆ ಕೂತ್ಕೋ ಅಂತ ಹೇಳಿ, ಈ ಶರೀರದ ಪ್ರಾರಬ್ಧ ಇವತ್ತಿಗೆ ಮುಗೀತು ಅಂತ ಹೇಳಿ ಯೋಗದಿಂದ ಶ್ವಾಸವನ್ನು ಎಳ್ಕೊಂಡು ತಮ್ಮ ಪ್ರಾಣತ್ಯಾಗ ಮಾಡಿಬಿಡ್ತಾರೆ. ಅಲ್ಲೇ ನರ್ಮದಾದ ದಂಡೆ ಮೇಲೇ ತಮ್ಮ ಗುರುಗಳ ಸಮಾಧಿಯನ್ನು ಶಂಕರಾಚಾರ್ಯರು ಮಾಡ್ತಾರೆ. ಎಷ್ಟಂದರೂ ಗುರುಗಳು ನೋಡಿ, ನಮ್ಮಲ್ಲಿ ತಾಯಿ, ತಂದೆ, ಗುರು ಅವು ವಹಿಸಿರುವಂಥ ಸ್ಥಾನ ಅನನ್ಯವಾದಂಥ ಸ್ಥಾನ. ಯಾವುದನ್ನಾದರೂ ವಾಪಸ್ ಕೊಡ್ಬೋದು ಸ್ವಾಮಿ. ಕಟ್ಟಡವನ್ನು ವಾಪಸ್ ಕೊಡ್ಬೋದು, ದುಡ್ಡನ್ನು ವಾಪಸ್ ಕೊಡ್ಬೋದು. ಈ ಕಲಿತಂಥ ಜ್ಞಾನವನ್ನು ವಾಪಸ್ ಕೊಡೋದು ಹೇಗೆ? ಜ್ಞಾನವನ್ನು ಕೊಟ್ಟು ನಮ್ಮ ಬದುಕನ್ನು ಪರಿವರ್ತನೆ ಮಾಡಿದಂಥ ಗುರುಗಳ ಬಗ್ಗೆ ತುಂಬ ಶ್ರದ್ಧೆ ಇದ್ದಂಥ ಶಂಕರರು ಕಣ್ಣೀರು ಹಾಕಿ ಅಲ್ಲಿ ಸಮಾಧಿಯನ್ನು ಮಾಡಿ ಹೊರಡ್ತಾರೆ. ಶ್ರೀಶೈಲ ಮಾರ್ಗವಾಗಿ ಸಹ್ಯಾದ್ರಿ ತಪ್ಪಲಿಗೆ ಬರ್ತಾರೆ, ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾರೆ. ಆ ಮೂಕಾಂಬಿಕಾ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ತಾಂತ್ರಿಕರೆಲ್ಲ ಸೇರಿ ಏನೇನೋ ಮಾಡಿಬಿಟ್ಟಿದ್ದಾರೆ, ಆ ಪದ್ಧತಿಗಳನ್ನು ಕೆಡಿಸಿಬಿಟ್ಟಿದ್ದಾರೆ. ಅಲ್ಲಿ ನಿಂತುಕೊಂಡು ಶಿಷ್ಯರ ಜೊತೆ ಕೂಡಿಸಿ ಎಲ್ಲವನ್ನು ಶುದ್ಧ ಮಾಡಿ ವೇದಾಂತವನ್ನು ಪಸರಿಸಿ ಅಲ್ಲಿ ಯಾರು ಮಾಡಬೇಕೋ ಪೂಜೆ ಮಾಡಬೇಕೋ ನಿಲ್ಲಿಸಿ ಅಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸ್ತಾರೆ. ಅಲ್ಲಿದ ಮುಂದೆ ಶ್ರೀಬಲಿಗ್ರಾಮ ಅಂತ, ಶ್ರೀಬಲಿಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಪ್ರಭಾಕರ ಭಟ್ರು ಅಂತ ಮಹಾವಿದ್ವಾಂಸರು, ಅವ್ರು ಕಾಯ್ತಾ ಇದ್ದರು ಶಂಕರಾಚಾರ್ಯರು ಬರ್ತಾರೆ ಅಂತ. ನಮ್ಮ ಮನೆಗೆ ಬರಬೇಕು ಅಂತ ಕೇಳಿದರು. ಆಯಿತು ಅಂತ ಅವ್ರ ಮನೆಗೆ ಶಂಕರಾಚಾರ್ಯರು ಶಿಷ್ಯರು ಪ್ರಭಾಕರ ಭಟ್ರ ಮನೆಗೆ ಹೋದರು. ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಇವರು ಪಾದಪೂಜೆ ಮಾಡಿ ಗಂಡ ಹೆಂಡತಿ ಇಬ್ಬರು ನಮಸ್ಕಾರ ಮಾಡ್ತಾಯಿದ್ರು. ಅಲ್ಲಿ ಪುಟ್ಟ ಹುಡುಗ ನಿಂತ್ಕೊಂಡಿದ್ದ, ಸುಂದರ ಹುಡುಗ, ಗುಂಗುರು ಗೋದಲ್ಲಿ ಚಂದದ ಹುಡುಗ. ನಮಸ್ಕಾರ ಮಾಡೋದು ದಿವಾಕರ ಅಂತ ಅಪ್ಪ ಹೇಳಿದರು. ಅವನು ನಮಸ್ಕಾರ ಮಾಡಿದ, ಏಳಲೇ ಇಲ್ಲ ಮೇಲೆ. ಏಳು ಅಂದರೆ ಎದ್ದ, ಕೈ ಮುಗಿ ಅಂದರೆ ಕೈ ಮುಗಿದ. ಅಂದರೆ ಹೇಳಿದ್ದನ್ನು ಮಾತ್ರ ಮಾಡೋನು, ಕೈ ಕೆಳಗೆ ಬಿಡು ಅಂತ ಹೇಳಬೇಕು. ಏನು ಹುಡುಗ ಹೇಗಿದ್ದಾನಲ್ಲ ಅಂತ ಅನಿಸ್ಬಿಡ್ತು. ಶಂಕರಾಚಾರ್ಯ ನೋಡಿದ ತಕ್ಷಣ ಪ್ರಭಾಕರ ಭಟ್ಟರಿಗೆ ಅರ್ಥ ಆಯಿತು, ಯಾಕೋ ಗುರುಗಳಿಗೆ ಅವನ ಬಗ್ಗೆ ವಿಚಿತ್ರ ಅನಿಸುತ್ತೆ ಏನೋ ಅಂತ. ತಕ್ಷಣ ಅವರೇ ಹೇಳಿದ್ರಂತೆ, ಕಣ್ಣಲ್ಲಿ ನೀರು ತುಂಬ್ಕೊಂಡು ದಂಪತಿಗಳು ಹೇಳಿದರು, ಸರ್ ಒಬ್ಬನೇ ಮಗ ನಮಗಿರೋದು ಸ್ವಾಮೀಜಿಯವನು, ಒಬ್ಬನೇ ಮಗ. ಎಲ್ಲ ಸಂಸ್ಕಾರಗಳನ್ನು ಕೊಟ್ಟಿದ್ದೇವೆ, ಆದರೆ ಏನು ಮಾಡೋದು ನಮ್ಮ ಪ್ರಾರಬ್ಧ. ಅವನು ಮೂಕ, ದಡ್ಡ, ಮಾತೇ ಆಡಲ್ಲ. ಅವನು ಏನು ಹೇಳ್ತಿರೋ ಅಷ್ಟು ಮಾಡ್ತಾರೆ. ಕೂಡು ಅಂದರೆ ಕೂಡ್ತಾನೆ, ಆಮೇಲೆ ಹೇಳು ಅಂದರೆ ಬೇಕು ಅಂದಾಗೆ ಹೇಳೋದು. ಅವನು ಈ ಥರ ಇದ್ದಾನೆ, ಏನು ಮಾಡೋದು, ತಾವೇ ಏನಾದರೂ ಉದ್ಧಾರ ಮಾಡಬೇಕು ಅವನ್ನ ಅಂತ ಹೇಳ್ತಾರೆ.
ಶಂಕರಾಚಾರ್ಯ ಅವನ ಹತ್ತಿರ ಕರೀತಾರೆ, ಬಾಯಿಲಿ ಅಂತ. ಪ್ರೀತಿಯಿಂದ ತಲೆ ಸವರುತ್ತಾರೆ. ತಲೆ ಸವರಿ ಅವನ ಕೆನ್ನೆ ಮುಟ್ಟಿ ಹಿಂಗೆ ಹೇಳಿದಾಗ ಅವನ ಕಣ್ಣಲ್ಲೊಂದು ಹೊಳಪು ಬರ್ತದೆ, ಹುಡುಗನ ಕಣ್ಣಲ್ಲೊಂದು ಹೊಳಪು. ಬಾರ ಪುಟ ಇಲ್ಲೇ ಅಂತ ಕರೆದಂಗೆ, ಮಗು ನೀನು ಯಾರಪ್ಪ? ಈ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ನೀನು ಯಾರು? ಎಲ್ಲಿಂದ ಬಂದ್ಯಪ್ಪ ನೀನು? ಮೂಕನಂತೆ ಯಾಕಿದ್ದೀಯಾ ಅಂತ ಕೇಳ್ತಾರೆ. ಆ ಬಹುಶಃ ಆ ತಪೋಶಕ್ತಿ ಅನ್ನಿ, ಆ ಮಾರ್ಧವತೆ ಅನ್ನಿ, ಆ ಪ್ರೀತಿ ಅನ್ನಿ, ಅಂತಃಕರಣ ಅನ್ನಿ, ಅದು ಕರಗದೇ ಇರುವಂಥ ವಸ್ತುನೇ ಇಲ್ಲ ಅಂತ ಅನಿಸುತ್ತೆ. ಅವ್ರು ಹೇಳಿದ ತಕ್ಷಣ ಆ ಹುಡುಗ ಬಾಲಕ ದಿವಾಕರ ಕೈ ಮುಗಿದು ತಲೆಬಾಗಿ ಹೇಳ್ತಾನೆ, ನಾಹಂ ಜಡಃ ಕಿಂತು ಜಡಃ ಪ್ರವರ್ತತೆ ಮತ್ ಸನ್ನಿಧಾನೇನ ನ ಸಂದಿಹೆ ಗುರೋ ಷಡೂರ್ಮಿ ಷಡ್ಭಾವ ವಿಕಾರವರ್ಜಿತಂ ಸುಖೈಕತಾನಂ ಪರಮಸ್ಮಿ ತತ್ಪದಂ ಅಂತ ಹೇಳ್ದ. ಅವನು ಹಿಂಗೆ ಮಾತಾಡೋದು ಕೇಳೇ ಇರಲಿಲ್ಲ ಅಪ್ಪ ಅಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ, ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ. ಗುರುದೇವ ಪೂರ್ತಿ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾನೆ ಅವನು. ನಾನು ಜಡ ಅಲ್ಲ, ಚೈತನ್ಯ ವಸ್ತು. ಆದರೆ ನನ್ನ ಸನ್ನಿಧಿಯಲ್ಲಿ ಜಡವಸ್ತು ತನ್ನ ವ್ಯಾಪಾರ ಮಾಡ್ತದೆ. 6 ತಾಪಗಳನ್ನು 6 ವಿಕಾರಗಳನ್ನು ಇಲ್ಲದ ಆನಂದ ಸ್ವರೂಪದ ಪರತತ್ವವೇ ನಾನಾಗಿದ್ದೇನೆ ಅಂತಾನೆ. ಎಲ್ಲರಿಗೂ ಆಶ್ಚರ್ಯ ಬೆರಗಾಗ್ಬಿಡ್ತದೆ ಅಲ್ಲಿದ್ದವರಿಗೆ. 12 ಶ್ಲೋಕವನ್ನು ಅಸ್ಖಲಿತವಾಗಿ ಹೇಳ್ತಾನೆ ಹುಡುಗ. ಹೇಳಿಬಿಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ, ಪರಮಗುರುವೇ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮುಗೀತು, ನಿಮ್ಮ ಜೊತೆಗೆ ಬಂದುಬಿಡ್ತೀನಿ ಅಂತಾನೆ. ಅಪ್ಪ ಅಮ್ಮ ಗಾಬರಿ. ಮೂಕಾದರೂ ಮನೇಲಿದ್ನಲ್ಲ, ಈಗ ಮನೆ ಬಿಟ್ಟೆ ಹೋಗ್ತೀನಿ ಅಂತಾನೆ. ಏನು ಮಾಡೋದು? ಅವ್ರು ಹೇಳಿದರು, ಚಿಂತೆ ಮಾಡಬೇಡಿ. ಎಷ್ಟು ಚಂದ ಹೇಳ್ತಾರೆ. ಇವನಷ್ಟು ಆತ್ಮತತ್ವವನ್ನು ತಿಳ್ಕೊಂಡವ್ರು ಇನ್ಯಾರೂ ಇಲ್ಲ. ಆತ್ಮತತ್ವ ಅವನ ಅಂಗೈಯಲ್ಲಿ ನೆಲ್ಲಿಕಾಯಿ ಇದ್ದಂಗಿದೆ. ಆದ್ದರಿಂದ ಅವನನ್ನು ಹಸ್ತಾಮಲಕಾಚಾರ್ಯ ಅಂತ ಕರಿತೀನಿ ಅವನ್ನ. ಆದ್ದರಿಂದ ನೀವು ಚಿಂತೆ ಮಾಡಬೇಡಿ, ನಿಮ್ಮ ಲೌಕಿಕ ಹುಡುಗ ಏನೂ ಪ್ರಯೋಜನ ಇಲ್ಲ, ನಾನು ಕರ್ಕೊಂಡು ಹೋಗ್ತೇನೆ. ಅಪ್ಪ ಅಮ್ಮ ಅಳೋಕೆ ಶುರು ಮಾಡಿದ. ಹೇಳ್ತಾರೆ, ದಿವಾಕರ ಇವತ್ತೊಂದು ದಿವಸ ಇರು, ನನ್ನ ಜೊತೆಗೆ ಬರಬೇಡ, ತಂದೆ ತಾಯಿಗೆ ತೃಪ್ತಿ ಮಾಡಿ ನಾಳೆ ಬಂದ್ಬಿಡು ಆಶ್ರಮಕ್ಕೆ ಅಂತ. ಹುಡುಗ ಹ್ಞೂ ಅಂತಾನೆ. ಅವತ್ತು ಅಲ್ಲಿರ್ತಾನೆ. ಮರುದಿವಸ ಸ್ನಾನ ಪೂಜೆ ಆದ ತಕ್ಷಣ ಓಡ್ತಾನೆ ಆಶ್ರಮಕ್ಕೆ. ಹೋದ ದಿವಸನೇ ಆಚಾರ್ಯರು ಅವನಿಗೆ ಹಸ್ತಾಮಲಕಾಚಾರ್ಯ ಎಂದು ಹೆಸರಿಟ್ಟು ಸನ್ಯಾಸ ದೀಕ್ಷೆ ಕೊಡ್ತಾರೆ. ಪುಟ್ಟ ಹುಡುಗ ಸನ್ಯಾಸಿ ಆಗಿಬಿಟ್ಟ. ಯಾವನ್ನ ಮೂಕಂಕರೋತಿ ವಾಚಾಲಂ ಅಂತೀವಲ್ಲ, ಹಾಗೆ ಮೂಕ ದಡ್ಡ ಅಂದಂಥ ಹುಡುಗ ಹಸ್ತಾಮಲಕಾಚಾರ್ಯ ಅಂತ ಒಬ್ಬ ಸನ್ಯಾಸಿ ಆಗಿಬಿಟ್ಟ. ಅವ್ರ ಪ್ರಮುಖ ಶಿಷ್ಯ ಆದ. ಹೀಗೆ ಕರ್ನಾಟಕದ ಬಲಿಗ್ರಾಮ ಆಚಾರ್ಯರಿಗೆ ಶ್ರೇಷ್ಠ ಶಿಷ್ಯನಲ್ಲಿದ್ದಂಥ ಖ್ಯಾತಿಗೆ ಪಾತ್ರ ಆಯಿತು. ಮತ್ತೆ ಮರಳಿಗೆ ಶೃಂಗಗಿರಿಗೆ ಬಂದರು. ಎಷ್ಟೋ ವರ್ಷದ ಮೇಲೆ ಬಂದಿದ್ದಾರೆ. ಆ ನಂದಿ ಇತ್ತಲ್ಲ, ಅದಕ್ಕೇಂತ ಯೋಚಿತವು, ಬರೋ ಸಂಭ್ರಮದಿಂದ ಓಡ್ಕೊಂಡು ಹೋಗಿ ಕೂತ್ಕೊಳ್ತು. ವಡಬಂಡೇಶ್ವರ ದೇವಸ್ಥಾನ ಮುಂದೆ ಕೂತ್ಕೊಳ್ತು. ಆಮೇಲೆ ಸಾಕಷ್ಟು ಜನ ಯತಿಗಳು ಹೋದಾಗ ಆ ಗಿರಿ ಅಂತ ಹುಡುಗ ಇದ್ನಲ್ಲ, ಮೊದಲೇ ಸಲ ಬಂದಾಗ ಪರಿಚಯ ಮಾಡಿದ್ದಲ್ಲ ಹುಡುಗ, ಅವನು ಓಡ್ ಬಂದ. ಎಷ್ಟೊಂದು ಜನ ಸನ್ಯಾಸಿಗಳಿದ್ದಾರೆ, ಯಾವುದೋ ಮುಖ ಗುರುತತ್ತದಂಗೆ ಆಗ್ತದೆ ಅಂತ ಹೋಗಿ ನೋಡ್ದ. ತಕ್ಷಣ ಶಂಕರಾಚಾರ್ಯ ಮೊದಲು ಗುರುತತ್ತಿದ್ರು. ಆನಂದಗಿರಿ ಅಲ್ಲೇನಪ್ಪ ನೀನು ಅಂದರು. ಹೌದು ಸ್ವಾಮಿ, ತಾವು ಶಂಕರರಲ್ವಾ, ಬಂದಿದ್ರಿ ಸ್ವಲ್ಪ ವರ್ಷಗಳ ಹಿಂದೆ ಅಂತ. ಹೌದು. ಅವ್ನು ಹೇಳಿದ, ಏನು ಮಾಡ್ತಿದ್ದೀಯಪ್ಪ ಅಂತ. ಏನಿಲ್ಲ, ಬಂದು ಯತಿಗಳು ಸೇವೆ ಮಾಡ್ಕೊಂಡಿರ್ತೀನಿ ನಾನು ಇಲ್ಲೇ ಅಂತ. ನಿಮ್ಮ ಜೊತೆಗೆ ಎದ್ದು ಬಿಡ್ತೀನಿ ಸ್ವಾಮಿ ಅಂದ. ಮನೆಗೆ ಹೋಗಲಿಲ್ಲ, ಇದ್ದುಬಿಟ್ಟ ಅವನು. ಇದು ನೋಡಿ, ಇದು ಬಹುದೊಡ್ಡ ಮ್ಯಾಗ್ನೆಟ್ ಇದು. ಎಲ್ಲಿ ಹೋದರೂ ಪಟ್ನ ಸೇರ್ಕೊಂಡ್ಬಿಡ್ತಾರೆ ಅವ್ರ ಗುಂಪಿನಲ್ಲಿ. ಗಿರಿ ಅಲ್ಲೇ ಉಳ್ಕೊಂಡ್ಬಿಟ್ಟ. ಅವನ ಕೆಲಸ ಏನು? ಬೆಳಗ್ಗೆಯಿಂದ ರಾತ್ರಿವರೆಗೂ ಗುರು ಸೇವೆ ಮಾಡುವಂಥದ್ದು, ಬಟ್ಟೆ ಒಗೆಯುವಂಥದ್ದು, ಅವ್ರ ಪುಸ್ತಕಕ್ಕೆ ರೆಡಿ ಮಾಡುವಂಥದ್ದು, ಆ ಕಂಠಗಳನ್ನು ತಾಡ್ಪತ್ರಗಳನ್ನು ರೆಡಿ ಮಾಡುವಂಥದ್ದು, ಅವ್ರ ಊಟದ ವ್ಯವಸ್ಥೆ ಮಾಡೋದು. ರಾತ್ರಿ ಶಂಕರಾಚಾರ್ಯರು ಮಲ್ಕೊಂಡ ಮೇಲೆ ಬಾಗ್ಲತ್ರ ಕಾದಿದ್ದು ಅವ್ರು ನಿದ್ದೆ ಹತ್ತಿದೆ ಅಂತ ಗೊತ್ತಾದ ಮೇಲೆ ಹೋಗಿ ತಾನು ನಿದ್ದೆ ಮಾಡಿ ಅವ್ರು ಹೇಳೋದ್ರೊಳಗೆ ಎದ್ದಿರಬೇಕು. ಈ ಥರ ಹಗಲು ರಾತ್ರಿ ಕೆಲಸ ಮಾಡುವಂಥ ಮನುಷ್ಯ ಗಿರಿ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟ. ಈ ಹೊತ್ತಿಗೆ ಶಂಕರಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿದರು, ಪ್ರವಾಸದ ಜೊತೆಗೆ ಅಧ್ಯಯನ ಆಗಬೇಕು, ಅದರ ಜೊತೆಗೆ ಜ್ಞಾನ ಸೃಷ್ಟಿ ಆಗಬೇಕು. ಇದು ಭಾಳ ದೊಡ್ಡದು. ಶಿಕ್ಷಣ ಸಂಸ್ಥೆಯಾಗಲಿ ಧರ್ಮಪೀಠಗಳಾಗಲಿ 2 ಕಾರ್ಯಕ್ರಮಗಳು ಮುಖ್ಯವಾಗಿ ಮಾಡಲೇಬೇಕಾದದ್ದು. ಒಂದು ಜ್ಞಾನ ಪ್ರಸಾರ, ಇನ್ನೊಂದು ಜ್ಞಾನ ಸೃಷ್ಟಿ. ಪ್ರಸಾರ ನಾವು ಮಾಡ್ತಾ ಇದ್ದು, ಸೃಷ್ಟಿನೂ ಮಾಡಬೇಕಲ್ಲ ಅಂತ ಸುರೇಶ್ವರ ಆಚಾರ್ಯರಿಗೆ ಹೇಳಿ ನೈಷ್ಕರ್ಮ ಸಿದ್ಧಿ ಅಂತ ಪುಸ್ತಕ ಬರೆಸಿದ್ರು ಅವ್ರ ಕಡೆಯಿಂದ. ಆನಂತರ ಸನಂದನಾಚಾರ್ಯರು ಪಂಚಪಾದಿಕೆ ಸೂತ್ರಿ ಭಾಷ್ಯದ ವ್ಯಾಖ್ಯಾನ ಬರೆದರು. ಒಂದು ದಿವಸ ಆಚಾರ್ಯರು ಪ್ರವಚನ ಮಾಡೋ ಮುಂದೆ ನೋಡ್ತಾರೆ, ಶಿಷ್ಯರೆಲ್ಲ ಕೂತಿದ್ದಾರಲ್ಲ, ಒಳ್ಳೆ ಮೇಷ್ಟ್ರ ಆದವರಿಗೆ ಎಲ್ಲ ಹುಡುಗರು ಬಂದಿದ್ದಾರಾ ಅಂತ ನೋಡಬೇಕು. ಯಾರೊಬ್ರು ಬರದೇ ಹೋದರೆ ಯಾಕೆ ಬಂದಿಲ್ಲ ಅಂತ ಕೇಳಬೇಕು. ಗಿರಿ ಕಾಣಿಸ್ಲಿಲ್ಲ. ಗಿರಿ ಯಾಕೆ ಬಂದಿಲ್ಲ ಅಂತ ಕೇಳಿದರು ಆಚಾರ್ಯರು. ಆ ಉಳಿದ ಶಿಷ್ಯರು ಮಾತಾಡಿದ ರೀತಿ
ಶಂಕರಾಚಾರ್ಯಗೆ ಒಂದು ಚೂರು ಬೇಸರ ತರಿಸ್ತು. ಅವ್ರು ಹೇಗೆ ಮಾತಾಡಿದ್ರು ದಡ್ಡ ಅವನಿದ್ರೆ ಏನು ಬಿಟ್ರೇನು, ಅವನು ಬರೀ ಬಟ್ಟೆ ಹೊಕ್ಕೊಂಡು ಇದು ಮಾಡ್ಕೊಂಡು ಇರೋನವನು, ಈ ಜ್ಞಾನ ಏನು ಅರ್ಥ ಆಗುತ್ತೆ ಅವನಿಗೆ ಅಂದ್ಕೊಂಡು ಹಾಗೆ ಗಿರಿನ ಅಲ್ಲೆಲ್ಲೋ ನದಿ ಹತ್ತಿರ ಇರಬೇಕು, ಅವನಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಅಂತಂದರು. ಇನ್ನೊಬ್ಬರು ಅಲ್ಲಿ ಕಂಬ ಇದೆಯಲ್ಲ ಹೇಗಿದ್ರು ಅಂದರೆ ಅವ್ನು ಕಂಬ ಇದ್ದ ಹಾಗೆ ಅಂತ, ಕಂಬ ಇದೆಯಲ್ಲ ಅದಿದ್ರೆ ಗಿರಿ ಇದ್ದ ಹಾಗೆ ಅಂದರು. ಮನಸ್ಸು ಸ್ವಲ್ಪ ಬೇಜಾರಾಯಿತು ಶಂಕರಾಚಾರ್ಯರಿಗೆ. ಅವರಿಗೆ ಗಿರಿ ಒಳಗಿನ ಶಕ್ತಿ ಪರಿಚಯ ಇದೆ. ಇದು ಮೇಲೆ ಮುಸುಕು ಹಾಕಿದಂಥ ವಸ್ತು, ಆ ಮುಸುಕನ್ನು ತೆಗೆದ್ರೆ ಒಳಗಿನ ಪ್ರಜ್ವಲವಾದ ಬೆಳಕು ಹೊರಗೆ ಬರ್ತದೆ ಅಂತ ಗೊತ್ತು. ಶಿಷ್ಯರಿಗೆ ಗೊತ್ತಿಲ್ಲಲ್ಲ ಅದು. ಅದಕ್ಕೆ ಅಲ್ಲಿ ಕೂತಲ್ಲೇ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ, ತಾಯಿ ಶಾರದೆಗೆ ಅವನ ಮುಸುಕು ತೆಗಿಯಮ್ಮ, ಒಳಗಿರುವಂಥ ಶಕ್ತಿ ಬರಲಿ ಅಂತ ಹೇಳಿ ಅವನ ಸುಪ್ತ ಶಕ್ತಿಯನ್ನು ಪ್ರಚೋದನೆ ಮಾಡಿದರು. ಈಗೇನಾಯಿತು ಗೊತ್ತಾ, ಗಿರಿ ನದಿಯಿಂದ ಬಟ್ಟೆ ಹೊಕ್ಕೊಂಡು ಬರ್ತಾ ಇದ್ದಾನೆ, ಒಳಗೆ ಬರ್ತಾ ಕೂತಿದ್ದಾರೆ ಶಿಷ್ಯರೆಲ್ಲ, ಆಚಾರ್ಯರ ಮೇಲೆ ಕೂತಿದ್ದಾರೆ. ಅವ್ರು ಇದ್ದದ್ದೇ ಗೊತ್ತಿಲ್ಲ ಅನ್ನೋ ಹಾಗೆ ಯಾವುದೋ ಜಗತ್ತಲ್ಲಿರೋ ಹಾಗೆ ಜೋರಾಗಿ ಹಾಡ್ಕೊಂಡು ಬರ್ತಾ ಇದ್ದಾನೆ. ಏನು ಹಾಡೋದು, ಸಂಸ್ಕೃತ ಶ್ಲೋಕಗಳನ್ನು ಹಾಡ್ಕೊಂಡು ಬರ್ತಾ ಇದ್ದಾನೆ. ಇವ್ರು ನೋಡೇ ಇಲ್ಲ, ಅವ್ನು ದಿನದಂಗಿಲ್ಲ, ಕಣ್ಣೇ ಬದಲಿ ಆಗಿದೆ, ಒಂದು ಮೈಯೆಲ್ಲ ರೋಮಾಂಚನ ಆದಂಗೆ ಅನಿಸುತ್ತೆ. ಯಾರನ್ನೂ ನೋಡ್ತಾ ಇಲ್ಲ ಅವನು. ಹಾಡ್ಕೊಂಡು ಬರ್ತಾ ಇದ್ದಾನೆ. ಹಾಡ್ಕೊಂಡು ಬಂದು ಮೈಯೆಲ್ಲ ಸಣ್ಣಗೆ ನಡುಗ್ತಾ ಇದೆ. ಅವನು ಹೇಳ್ತಿರುವಂಥ ಮಾತು, ವಿದಿತ ಅಖಿಲ ಶಾಸ್ತ್ರ ಸುಧಾ ಜಲಧೆ ಮಹಿತೋಪನಿಷತ್ ಕಥಿತಾರ್ಥ ನಿಭೆ ಹೃದಯೇ ಕಲೆಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಕರುಣಾ ವರುಣಾಲಯ ಪಾಲಯ ಮಾಂ ಭವಸಾಗರ ದುಃಖ ವಿದೂರ ಹೃದಂ ರಚಿಯಾಖಿಲ ದರ್ಶನ ತತ್ವವಿದಂ ಭವಶಂಕರ ದೇಶಿಕ ಮೇ ಶರಣಂ. ಹಿಂಗೆ ಹೇಳ್ಕೊಂಡು ಹೊರಟ್ಬಿಟ್ಟ. ಶಂಕರಾಚಾರ್ಯ ಎದ್ದು ಹೋದರು. ಅವನ ಪಕ್ಕ ನಿಂತ್ಕೊಂಡು ಅವನ ತಲೆ ಮೇಲೆ ಕೈ ಆಡಿಸಿ, ಮಗು ಗಿರಿ ನಿನಗೇನು ಬೇಕಪ್ಪ ಅಂತ ಕೇಳಿದರು. ಈ ಪ್ರಶ್ನೆ ಗಿರಿಗೋಸ್ಕರ ಕೇಳಿದ್ದಲ್ಲ, ಬಾಕಿ ಶಿಷ್ಯರಿಗೆ ಗಿರಿ ಯಾರು ಅಂತ ಗೊತ್ತಾಗಲಿ ಅನ್ನೋದು ಕೇಳಿದ್ದು. ಏನು ಬೇಕಪ್ಪ ನಿನಗೆ ಅಂತ ಕೇಳಿದಾಗ ಆತ ಹೇಳಿದ ಉತ್ತರ ನೋಡಿ, ಭಗವನ್ ಮುದದೌ ಮೃತಿ ಜನ್ಮ ಜಲೆ ಸುಖ ದುಃಖ ಜುಷೆ ಪತಿತಂ ವ್ಯಥಿತಂ ಕೃಪೆಯ ಶರಣಾಗತ ಮುದ್ಧರ ಮಾಂ ಮನುಷ್ಯಾದು ಪ್ರಸನ್ನ ಮನನ್ಯಗತಿಂ. ಭಗವಂತ ಗುರುವೇ, ಹುಟ್ಟು ಸಾವುಗಳು ಎಂಬ ಈ ಸಂಸಾರ ಸಮುದ್ರದಲ್ಲಿ ಸಿಕ್ಕು ಸುಖ ದುಃಖಗಳೆಂಬ ಬೆಂಕಿಯಲ್ಲಿ ಬೇಯ್ದು ಹೋಗ್ತಾ ಇದ್ದೇನೆ ನಾನು. ನೀನೇ ನನಗೆ ಅನನ್ಯ ಗತಿ ಅಂತ ನಿನಗೆ ಶರಣ ಬಂದಿದ್ದೇನೆ, ಕೃಪೆಯಿಂದ ನಾನು ಉದ್ಧಾರ ಮಾಡಿ ಅಂತ ಶ್ಲೋಕ. ಗಿರಿ ಹಾಡಿದ ಸ್ತೋತ್ರ ತೋಟಕ ವೃತ್ತದಲ್ಲಿತ್ತು. ಆ ತೋಟಕ ವೃತ್ತ ಎಷ್ಟು ಮನಸ್ಸು ಹಿಡ್ಕೊಂಡ್ಬಿಡ್ತು ಶಿಷ್ಯರಿಗೆ ಅಂದರೆ ಅವ್ರಿಗೊಂಥರ ಅನ್ನಿಸ್ತು, ಗಿರಿ ಹಿಂಗೆ ಸೃಷ್ಟಿ ಮಾಡ್ತಾನೆ ಅಂತ, ಅಶುಕವಿತ್ವ ಮಾಡ್ತಾನೆ ಅಂತ ಅನಿಸೇ ಇರಲಿಲ್ಲ ನಮಗೆ. ನಮಗೂ ಸಾಧ್ಯ ಇಲ್ಲದಂಥ ಸೃಷ್ಟಿ ಮಾಡ್ತಾನಲ್ಲ ಈತ. ಆವಾಗ ಅನ್ನಿಸ್ತು ಗುರುಗಳು ಬಹುಶಃ ಮಾಡಿದ್ದು ಇದಕ್ಕೆ, ಅವನ ಶಕ್ತಿನ ಪರಿಚಯ ಮಾಡೋದಕ್ಕೆ ಅಂತ. ಎದ್ದು ಎಲ್ಲರೂ ನಮಸ್ಕಾರ ಮಾಡಿದ್ರು. ಅವನು ಗಿರಿ ತಪ್ಪು ತಿಳ್ಕೊಂಡಿದ್ವಪ್ಪ ನಿನ್ನ ನಾನು ಅಂತ. ಒಂದು 8 ದಿವಸ ಅದೇ ಒಂದು ಸ್ಥಿತಿಯಲ್ಲಿದ್ದ ಆತ ಗಿರಿ. 9ನೇ ದಿವಸ ಆತನ ಕರೆದು ಅವನಿಗೆ ಸನ್ಯಾಸ ಕೊಟ್ಟು ಶ್ರೀ ತೋಟಕಾಚಾರ್ಯ ಅಂತ ಹೆಸರು ಕೊಟ್ಟು ಆಶೀರ್ವಾದ ಮಾಡಿದರು. ಯುಗಾವತಾರಿ ಶಂಕರಾಚಾರ್ಯರಿಗೆ ಕರ್ನಾಟಕ ನೀಡಿದಂಥ 2ನೇ ಕಾಣಿಕೆ ಅದು. ಒಂದು ಬಲಿಗ್ರಾಮದ ಹಸ್ತಾಮಲಕರೊಬ್ಬರಾದರೆ ಶೃಂಗಗಿರಿಯ ತೋಟಕಾಚಾರ್ಯರೊಬ್ಬರು. ಅವರು ಕೂಡ ಹಸ್ತಾಮಲಕರಂಗೆ ಸದಾ ಆತ್ಮರತರು, ಮಾತು ಕಮ್ಮಿ, ಯಾವಾಗಲೂ ಅಂತರ್ಮುಖರಾಗಿ ಧ್ಯಾನಿಸ್ಕೊಂಡಿರುವಂಥವ್ರು. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಶಂಕರಾಚಾರ್ಯರಿಗೆ ಕನಸಲ್ಲಿ ತಾಯಿ ಬಂದಂಗಾಯಿತು. ತಾಯಿ ನೆನೆಸ್ಕೊಂಡಿದ್ದಾಳೆ ಅನಿಸುತ್ತೆ ಅಂತ ಕಾಲಡಿಗೆ ಹೋಗಬೇಕು. ಹೊರಟು ಬಿಟ್ಟರು ಶಿಷ್ಯರನ್ನು ಕರ್ಕೊಂಡು. ನಡ್ಕೊಂಡು ಹೋಗ್ತಾರೆ, ಕಾಲಡಿಗೆ ಹೋಗ್ತಾರೆ. ಈಗ ನಾನು ಹೋದರು ಬಂದರು ಅಂತ ಹೇಳ್ತೀನಲ್ಲ, ತಾವು ಗಮನಿಸ್ಬೇಕು, ಆಗಿನ ಕಾಲ ನಡ್ಕೊಂಡೇ ಹೋಗಬೇಕು, ಎಷ್ಟು ಕಷ್ಟ ಹೋಗಬೇಕು. ಹೋದರು. ಅಲ್ಲಿ ಹೋಗಿ ಕೃಷ್ಣ ದೇವಾಲಯಕ್ಕೆ ಹೋದರು. ಮೊದಲು ಕೃಷ್ಣ ದೇವಾಲಯಕ್ಕೆ ಕೃಷ್ಣ ಪರಮಾತ್ಮ ನಮಸ್ಕಾರ ಮಾಡಿದರು. ಮಾಡಿದ ತಕ್ಷಣ ಅಲ್ಲಿದ್ದಂಥ ಹಿರಿಯ ಅರ್ಚಕರಿಗೆ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಸಂತೋಷ ಆಯಿತು. ಸನ್ಯಾಸಿಗಳು ಯಾವ ಕಡೆಯವರು, ಯಾವ ಊರು ನಿಮ್ಮದು ಅಂತ ಕೇಳಿದರು. ಸನ್ಯಾಸಿಗಳಿಗೆ ಊರು ಅಂತಿರತ್ತಾ, ಏನು ಇರಲ್ಲಲ್ಲ ಅಂದರು. ಅಲ್ಲಲ್ಲ, ನಿಮ್ಮ ಪೂರ್ವಾಶ್ರಮದ ಊರು ಯಾವುದು? ಅವ್ರು ಹೇಳಿದ್ರಂತೆ, ನಮಗೆ ಪೂರ್ವಾಶ್ರಮ ಅದು ಯಾವುದೂ ಇಲ್ಲ, ಯಾಕಂದರೆ ಎಲ್ಲ ಸಂಬಂಧಗಳನ್ನು ಕಡ್ಕೊಂಡು ಹೋಗ್ಬಿಟ್ಟಿರ್ತೀವಿ ನಾವು. ಆದರೂ ನೀವು ಕೇಳ್ತೀರಿ ಹಿರಿಯರು ಅಂತ ನಿಮ್ಮ ಕುತೂಹಲಕ್ಕೆ ಹೇಳ್ತಾ ಇದ್ದೇನೆ. ನಾನು ಕಾಲಡಿ ಅವನೇ, ಇಲ್ಲಿ ಅವನೇ ಅಂದ ತಕ್ಷಣ ಚಕ್ಕಂದ ಗುರುತು ಹತ್ತಿದಂಗೆ ಆಯಿತು. ಶಂಕರ ಅಲ್ವಾ ಅಂತ ಕೇಳಿದ್ರಂತೆ ಹಿರಿಯರು. ಹೌದು, ನಾನು ಆರ್ಯಾಂಬ ಮಗ ಶಂಕರ ಅಂತ ಹೇಳಿದ್ರಂತೆ. ಏನು ಸಂತೋಷ ಆಯ್ತಪ್ಪ, ಸನ್ಯಾಸ ತೊಗೊಂಡು ದಿವಸ ನೀವು ಇಲ್ಲಿಗೆ ಬಂದಿದ್ರಿ, ಮೊದಲೇ ದಿವಸ ಸನ್ಯಾಸ ಇಲ್ಲಿ ಕಳೆದದ್ದು ನೀವು, ಆದ್ದರಿಂದ ಇವತ್ತು ಇಲ್ಲಿ ಬಂದಿದ್ದೀರಿ, ಕೃಷ್ಣ ಸನ್ನಿಧಾನದಲ್ಲಿ ನಿಮ್ಮ ದರ್ಶನ ಆಯಿತು, ಸಂತೋಷ ಆಯಿತು ಅಂತ ಹೇಳಿ ಓಡಿದರು. ಆರ್ಯಾಂಬಾಗಿ ಹೇಳಬೇಕು ಅಂತ ಅವ್ರು ಯಾರಿಗೆ ಹೇಳಬೇಡಿ, ನಾನು ನೋಡ್ತೀನಿ ಅಂತ ಹೋದರು. ಕಣ್ಣು ಕಟ್ಕೊಂಗಿರುತ್ತೆ ಸ್ವಾಮಿ ಇದೆಲ್ಲ.
ಮನೆಗೆ ಹೋದಾಗ ತಾಯಿ ವಯಸ್ಸಾಗಿದೆ, ತುಂಬ ಹಣ್ಣಾಗಿದ್ದಾರೆ. ಇವರು ಹೋಗಿ ಎಷ್ಟೋ ವರ್ಷ ನೋಡಿಲ್ಲ ಮಗನ್ನ ತಾಯಿ. ಒಳಗಡೆ ಹೋಗಿ ತಾಯಿ ಊಟ ಮಾಡಬೇಕು ಅಂತ ಕೂತಿದ್ದಾರೆ. ಅಷ್ಟರೊಳಗೆ ಸನ್ಯಾಸಿ ಬಂದರು ಅಂತ. ಯಾವ ಸನ್ಯಾಸಿ? ಹಾಗಾದ್ರೆ ಮೊದಲು ಸನ್ಯಾಸಿ ಊಟ ಆಗಲಿ ಅಂತ ಅಮ್ಮ ಎದ್ರು, ಊಟ ಮಾಡಲಿಲ್ಲ. ಇವ್ರು ಹೋಗಿ ಭವತಿ ಭಿಕ್ಷಾಂದೇಹಿ, ತಾಯಿ ಅನ್ನಪೂರ್ಣೇಶ್ವರಿ ಅಂತ ಕೇಳಿದರು. ತಾಯಿ ಹೊರಗೆ ಬಂದರು, ಈ ತರುಣ ಸನ್ಯಾಸಿ ಯಾರು ಅಂತ. ಎಷ್ಟು ವರ್ಷ ಹೋದ್ರು ಏನು ಸ್ವಾಮಿ, ತಾಯಿ ಕರಳು ಗುರುತು ಸಿಗಲ್ವಾ? ತಕ್ಷಣ ಮಗು ಶಂಕರ ಅಂದರು. ಜಗದ್ವಿಖ್ಯಾತ ಆದರೂ ಕೂಡ ತಾಯಿಗೆ ಮಗುನೇ ತಾನೆ, ಮಗು ಶಂಕರ ಅಂದರು. ಗಟ್ಟಿಯಾಗಿ ಅಪ್ಕೊಂಡ್ಬಿಟ್ರೆ ಮಗನ. ಮಗ ಬಿಡಿಸ್ಕೊಂಡು ದೀರ್ಘದಂಡ ನಮಸ್ಕಾರ ಮಾಡಿ, ಅಮ್ಮ ನಾ ಬಂದಿದ್ದೇನೆ, ಚಿಂತೆ ಮಾಡಬೇಡ ಇನ್ನ ಅಂದರು. ಆಕೆ ಹೇಳಿದಂತೆ ನೀ ಬರೋದೇ ಚಿಂತೆ ಇರ್ತಾನೆ, ಮತ್ತೊಂದೇನಿರಲಿಲ್ಲ ನನಗೆ, ಬೇರೆ ಚಿಂತೆ ಯಾವುದು, ನೀ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ, ನೀ ಬಂದಿಯಲ್ಲಪ್ಪ ಸಾಕು. ಮನೆಯಿಂದ ಹೊರಟಾಗ ಪುಟ್ಟ ಬಾಲಕನಾಗಿ ಹೋಗಿದ್ದವನು ಇವತ್ತು ಜಗದ್ವಿಖ್ಯಾತನಾಗಿ ಬಂದಿದ್ದಾನೆ. ಹೇಗೆ ಬೆಳೆದ ಮಗ ಅಂತ ಆಶ್ಚರ್ಯ. ಮುಂದೆ 3-4 ದಿವಸ ಅವನ ಪಕ್ಕದಲ್ಲೇ ಕೂತ್ಕೊಂಡು ಮಾತಿ ಶಂಕರ 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 ಅಂದ್ಕೊಂಡು, ಇಲ್ಲೇ ಇದ್ದೀಯ ನಮ್ಮ ಪಕ್ಕದಲ್ಲಿ, ಹೇಳು ನೀ ಹೇಳೋ ಏನು ಮಾಡಿದೆ ಹೇಳೋ ಅಂತ ಹೇಳಿದಾಗ ಗೋವಿಂದ ಭಗವತ್ಪಾದರನ್ನು ಭೇಟಿ ಆದದ್ದು, ಬದರಿಗೆ ಹೋದದ್ದು, ಅದೆಲ್ಲವನ್ನು ಹೇಳ್ಕೊಂಡು ಬಂದಾಗ ಆಕೆಗೆ ರೋಮಾಂಚನ ಆಯಿತು. ಮುಂದೆ ಮಾಘಶುದ್ಧ ಏಕಾದಶಿ ದಿವಸ ತಾಯಿ ಹೇಳಿದರು, ನೀನು ಕೆಲಸ ತುಂಬ ಇದೆ ಮಗು, ಸುತ್ತಾಡೋ ಜಾಸ್ತಿ ಇದೆ ನಿನಗೆ, ಒಂದು ಕಡೆ ಕಟ್ಟಿ ಹಾಕಬಾರ್ದು ನಾನು ನೀನು ಬಿಡುಗಡೆ ಮಾಡಿಬಿಡ್ತೀನಿ ಅಂದರು. ಏಕಾದಶಿ ದಿವಸ ತುಂಬ ಸುಸ್ತಾದಂಗೆ ಅನ್ನಿಸ್ತು. ಶಂಕರರೇ ಆಕೆಯನ್ನು ಪೂರ್ಣಾ ನದಿ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಆಕೆ ತಾಯಿ ಹೇಳಿದ್ರೆ, ತನಗಿನ್ನೇನು ಆಸೆ ಉಳಿದಿಲ್ಲಪ್ಪ ಮಗು, ನೀನು ನೋಡಬೇಕು ಅಂತ ಒಂದಿತ್ತು, ನೀನು ನೋಡಿದ್ದೇನೆ, ನನಗೆ ಯಾವ ಆಸೆನೂ ಉಳಿದಿಲ್ಲ. ಆದರೂ ಒಂದು ಆಸೆ ಇತ್ತು, ಆ ಭಾಗ್ಯ ನನಗೆ ಸಿಗಲಿಲ್ಲ. ಏನು? ಕಾಶಿ ನೋಡಬೇಕಂತಿತ್ತಪ್ಪ ನನಗೆ, ಕಾಶಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಮ್ಮ ಚಿತ್ತವೃತ್ತಿ ನಿರೋಧವೇ ಪರಮಶಾಂತಿ, ಅದೇ ಮಣಿಕರ್ಣಿಕಾ ತೀರ್ಥ, ಜ್ಞಾನ ಪ್ರವಾಹವೇ ಗಂಗಾ ಸಲೀಲ ಇದ್ದ ಹಾಗೆ, ನೀನೇ ಕಾಶಿ ಕ್ಷೇತ್ರ ಅಂದ್ಕೊಂಬಿಡು ಅಂತ ಹೇಳಿ ತಾಯಿ ಉಸಿರು ಮೇಲೆ ಕೆಳಗೆ ಆದದ್ದು ಗೊತ್ತಾಯಿತು. ಮಲಗಿಸ್ಕೊಂಡು ಆಕೆ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಈ ಪುಟ್ಟ ಮಗುನ ಚಪ್ಪಡಿಸ್ತೇವಲ್ಲ ಹಾಗೆ ಆಕೆ ತಲೆ ಚಪ್ಪಡಿಸ್ತಾ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಶುರು ಮಾಡಿದ್ರಂತೆ. ತಕ್ಷಣ ಆಕೆ ತಾಯಿ ಹೇಳ್ತಾಳೆ, ಒಂದು ನಿಮಿಷ, ವಿಷ್ಣು ಸಹಸ್ರನಾಮ ಆದಮೇಲೆ ನಾನು ಇರೋಲ್ಲ, ಅದ್ರ ಮೊದಲು ಇನ್ನೊಂದು ಕೆಲಸ ಇದೆ, ಒಂದು ತುಳಸಿ ದಳ ಕೊಡು ನನಗೆ. ತುಳಸಿ ದಳ ಇಟ್ಕೊಂಡು ನೀರು ಹಾಕಿ ನಂದೇನೇನು ಆಸ್ತಿ ಇದೆಯಲ್ಲಪ್ಪ ಎಲ್ಲ ದಾನ ಮಾಡಿಬಿಡು ಮೊದಲು. ಶಂಕರಾಚಾರ್ಯರು ದಾನ ಮಾಡೋ ಅಧಿಕಾರ ಇಲ್ಲ, ಬಿಟ್ಬಿಟ್ಟಿದ್ದಾರೆ ಅವರು. ಆದ್ದರಿಂದ ಬಾಲ ಸನ್ಯಾಸಿ ಜೊತೆಗಿದ್ದರೆಲ್ಲ ಬ್ರಹ್ಮಚಾರಿಗಳನ್ನು ಕರೆದು, ದೊಡ್ಡವ್ರನ್ನ ಕರೆದು ಇದೆಲ್ಲವನ್ನೂ ದಾನ ಮಾಡಿಬಿಡಿ, ಅಮ್ಮ ಕೊಟ್ಟಿದ್ದಾರೆ ಅಂತ ಹೇಳಿ. ನೋಡಿ, ನಿರಾಳ ಆಗಬೇಕು, ಹೋಗೋ ಹೊತ್ತಿಗೆ ಯಾವುದೂ ಇಟ್ಕೊಳಂಗಿಲ್ಲ, ಎಲ್ಲವನ್ನು ದಾನ ಮಾಡಿಸಿ ಆಮೇಲೆ ಆಕೆ ತಲೆಯನ್ನು ಚಪ್ಪಡಿಸ್ತಾ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಶುರು ಮಾಡಿದರು. ಇದು ಒಂದು ಭಾಗ್ಯನೇ ಅಲ್ವಾ? ಶಂಕರಾಚಾರ್ಯರ ತೊಡೆ ಮೇಲೆ ಇಟ್ಕೊಂಡು ತಾನು ವಿಷ್ಣು ಸಹಸ್ರನಾಮ ಅವ್ರ ಕಡೆಯಿಂದ ಕೇಳಿಸ್ಕೋಬೇಕು ಅಂದರೆ ಅವ್ರು ಹೇಳಿದರು. ಕೊನೆಗೆ ವಿಷ್ಣು ಸಹಸ್ರನಾಮ ಮುಗಿದು ಕೊನೆಗೆ ಫಲಶ್ರುತಿ ಬರ್ತದೆ. ಫಲಶ್ರುತಿ ಬರೋ ಹೊತ್ತಿಗೆ ಆಕೆ ಕಣ್ಣು ತೆಗೆದು ಜೋರಾಗಿ ನಾರಾಯಣ ನಾರಾಯಣ ಶಂಕರ ಶಿವ ಶಿವ ಅಂದರು. ಕಣ್ಣು ಮುಚ್ಚಿದರು. ಶಂಕರಾಚಾರ್ಯ ಗೊತ್ತಾಯಿತು ಅಮ್ಮ ಇಲ್ಲ ಅಂತ. ಅದ್ವೈತಾಚಾರ್ಯರಾದಂಥ ಶಂಕರಾಚಾರ್ಯರಿಗೂ ತಾಯಿ ನಿರ್ಗಮದ ಶೋಕ ತಡೆಯೋಕ್ಕಾಗಲಿಲ್ಲ. ಮಗು ಥರ ಬಿಕ್ಕಿ ಬಿಕ್ಕಿ ಹತ್ತಿಬಿಟ್ರಂತೆ. ಆಗ ಯಾರೋ ಕೇಳ್ತಾರೆ, ನೀವು ಸನ್ಯಾಸಿಗಳು, ಯಾವುದು ಬಂಧ ಇರಬಾರ್ದು, ದುಃಖ ಯಾಕೆ ಆಗಬೇಕು ಅಂತ. ಅವ್ರು ಹೇಳ್ತಾರೆ, ಸನ್ಯಾಸಿ ಭಾವಮುಕ್ತ ಆಗ್ತಾನೆ, ಭಾವನೆಗಳಿಂದ ಮುಕ್ತ ಆಗಬಾರ್ದು. ಮನಸ್ಸು ಕರಗಬೇಕು, ಕರಗದೆ ಹೋದರೆ ಏನು ಕೆಲಸ ಮಾಡೋಕ್ಕಾಗ್ತದೆ. ಅದು ಹೇಳ್ತಾರೆ, ತಾಯಿಗಿಂತ ದೊಡ್ಡ ಧರ್ಮ ಜಗತ್ತಲ್ಲಿ ಯಾವುದೂ ಇಲ್ಲ, ಆ ತಾಯಿ ನನ್ನೊಂದಿಗಿಲ್ಲ ಅಂತ ಹೇಳಿ ಆಕೆ ನಿನ್ನ ಕ್ರಿಯೆಗಳನ್ನು ಮಾಡಬೇಕಲ್ಲ. ಅಲ್ಲಿ ಕಾಲಡಿಯಲ್ಲಿದ್ದಂಥ ಕೆಲವು ಸಂಪ್ರದಾಯವಾದಿಗಳು ಬರೋಲ್ಲ ಅಂತಾರೆ. ಯಾಕಂದರೆ ಸನ್ಯಾಸಿ ಬಂದಿರೋದು ಸರಿಯಲ್ಲ. ಅದು ಹೇಳ್ತಾರೆ, ಬೇಡ, ನನ್ನ ತಾಯಿಗೆ ನಾನು ಮಾತು ಕೊಟ್ಟಿದ್ದೇನೆ. ತಾವೇ ತನ್ನ ಶಿಷ್ಯರ ಜೊತೆಗೆ ಸೇರಿ ಆಕೆ ಎಲ್ಲ ಕ್ರಿಯೆಗಳನ್ನು ಮಾಡಿ ತಾನು ತಾಯಿಗೆ ಕೊಟ್ಟ ಮಾತನ್ನು ಪೂರೈಸಿದರು. ಮತ್ತೆ ಮರಳ ಶೃಂಗೇರಿಗೆ ಬಂದು ಆ ಹೊತ್ತಿಗೆ ತಾಯಿ ಉಭಯ ಭಾರತಿಯನ್ನು ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ಒಂದು ಗುಹೆ ಮಾಡಿ ಹೇಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಉಭಯ ಭಾರತಿ ಕೊನೆವರೆಗೂ ಅಂತರ್ಮುಖಿಯಾಗೇ ಉಳ್ಕೊಂಡ್ಬಿಟ್ರು. ಆಚಾರ್ಯರು ಅಲ್ಲಿ ಕೂತು ವಿಚಾರ ಮಾಡಿದರು. ಭರತಖಂಡ ರಾಜಕೀಯವಾಗಿ ಛಿದ್ರವಾಗಿ ಹೋಗಿದ್ದರೂ ಕೂಡ ಧಾರ್ಮಿಕವಾಗಿ ಒಂದು ರಾಷ್ಟ್ರ ಅಂತ ಜಗತ್ತಿಗೆ ತೋರಿಸ್ಬೇಕು. ಭರತಖಂಡದ ಏಕತ್ವತೆಯನ್ನು
ಸಾರೋದಕ್ಕೆ ದೇಶದ 4 ಮೂಲೆಗಳಲ್ಲಿ 4 ಅಮ್ನಾಯ ಪೀಠಗಳನ್ನು ಸ್ಥಾಪಿಸಬೇಕು ಅಂತ ಯೋಜನೆ ಮಾಡಿದರು. ಶಿಷ್ಯರನ್ನೆಲ್ಲ ಕರ್ಕೊಂಡು ಮಾಡಿದರು. ಆಗಿನ ಕಾಲದ ಭಾರತ ಚಿಂತೆ ಮಾಡಬೇಕು ಸ್ವಾಮಿ, ಇವತ್ತಿಂದಲ್ಲ. ನಮ್ಮ ಯಜ್ಞಕುಂಡ ರಚಿಸಬೇಕಾದರೆ ಒಂದು ಪದ್ಧತಿ ಇದೆ. ಯಜ್ಞಕುಂಡದ 4 ಭಾಗಗಳಿಗೆ 4 ವೇದಗಳು ಅಂತ ಹಾಕ್ತಾರೆ. ಪೂರ್ವಕ್ಕೆ ಹೋತೃ ಕೂತ್ಕೋತಾನೆ, ಋಗ್ವೇದವನ್ನು ಪ್ರತಿನಿಧಿಸ್ತಾನೆ. ದಕ್ಷಿಣಕ್ಕೆ ಅಧ್ವೈರ್ಯು ಕೂತ್ಕೋತಾರೆ, ಅದು ಯಜುರ್ವೇದವನ್ನು ಪ್ರತಿನಿಧಿಸುವಂಥದ್ದು. ಪಶ್ಚಿಮದಲ್ಲಿ ಉದ್ಗಾತರು ಕೂತ್ಕೋತಾರೆ, ಅವರು ಸಾಮವೇದವನ್ನು ಪ್ರತಿನಿಧಿಸುವ ಹಾಗೆ. ಉತ್ತರದಲ್ಲಿ ಬ್ರಹ್ಮ ಕೂತ್ಕೋಬೇಕು, ಅಥರ್ವಣ ವೇದವನ್ನು ಪ್ರತಿನಿಧಿಸುವ ಹಾಗೆ. ಹಾಗೆ ವಿಚಾರ ಮಾಡಿದರು, ನಕ್ಷೆ ಇಟ್ಕೊಂಡು ಬರೆದ್ರು. ಎಲ್ಲಿ ಮಾಡಬೇಕಾಗಾದ್ರೆ ನಾನು ಪೂರ್ವ ಸಮುದ್ರ ತೀರದ ಪುರಿ ಜಗನ್ನಾಥದಲ್ಲಿ ಕ್ಷೇತ್ರದಲ್ಲಿ ಋಗ್ವೇದ ಪೀಠ ಮಾಡಬೇಕು. ದಕ್ಷಿಣದ ಸಹ್ಯಾದ್ರಿ ಶ್ರೇಣಿಯ ಶೃಂಗಗಿರಿಯಲ್ಲಿ ಯಜುರ್ವೇದ ಪೀಠ ಮಾಡಬೇಕು. ಪಶ್ಚಿಮದ ಸಮುದ್ರ ತೀರದ ದ್ವಾರಕೆಯಲ್ಲಿ ಸಾಮವೇದ ಪೀಠ ಆಗಬೇಕು. ಉತ್ತರದ ಹಿಮವತ್ ಪ್ರದೇಶದ ಬದರಿಕಾಶ್ರಮದಲ್ಲಿ ಅಥರ್ವಣ ವೇದದ ಅಧ್ಯಾಪನ ಪ್ರಸಾರ ಆಗಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಹಾಗಾದ್ರೆ ಮೊದಲನೇ ಕೆಲಸ ಶುರು ಮಾಡೋಣ ಅಂತ ಹೇಳಿ ಶೃಂಗಗಿರಿಯಲ್ಲಿ ಶಾರದಾ ಮಾತೆಯನ್ನು ಶ್ರೀಚಕ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುರೇಶ್ವರಾಚಾರ್ಯರನ್ನು ದಕ್ಷಿಣಾಮ್ನಾಯ ಪೀಠದ ಪ್ರಥಮ ಪೀಠಾಧಿಪತಿ ಅಂತ ಪ್ರತಿಷ್ಠಾಪನೆ ಮಾಡಿ ಆಶೀರ್ವಾದ ಮಾಡಿದರು. ಈಗಾಗಲೇ ಶೃಂಗೇರಿಗೆ ಬಂದು 6 ವರ್ಷ ಮೇಲಾಗಿ ಹೋಗಿದೆ. ಅವರು 6 ವರ್ಷ ಅಲ್ಲೇ ಇದ್ದರು. ಅಲ್ಲಿಂದ ಪ್ರಮುಖ ಶಿಷ್ಯರನ್ನು ಕರ್ಕೊಂಡು ದಿಗ್ವಿಜಯ ಯಾತ್ರೆಗೆ ಹೊರಡುವಾಗ ತಾಯಿ ಉಭಯ ಭಾರತೀಯವ್ರನ್ನ ಕೇಳಿದ್ರಂತೆ, ತಾಯಿ ಹೋಗ್ತಾ ಇದ್ದೀನಿ, ತಮ್ಮ ಹರಕೆ ಇರಬೇಕು ಅಂತ. ಆಕೆ ಒಂದೇ ಮಾತು ಹೇಳಿದ್ರಂತೆ. ಅದು ಇಷ್ಟು ಚೆಂದ ಇದೆ, ಅದು ವರ್ಣನೆ ಶಂಕರ ದಿಗ್ವಿಜಯದಲ್ಲಿ ಬರೋದು. ಹೇಳೋಕೆ ಹೋದಾಗ ತಾಯಿ ಒಳಗೆ ಗುಹೆಯಲ್ಲೇ ಇರ್ತಾರೆ, ಕಾಯ್ತಾರೆ ಸ್ವಲ್ಪ ಹೊತ್ತು ಶಂಕರರು. ಇನ್ನು ದರ್ಶನ ಆಗಲಿಕ್ಕಿಲ್ಲ ಅಂತ ಹೊರಡೋ ಹೊತ್ತಿಗೆ ತಾಯಿ ಒಳಗಿಂದ ಬರ್ತಾರೆ. ಬಂದು ಒಂದೇ ಮಾತು ಹೇಳ್ತಾರೆ, ನೋಡಿ ಕಾಶ್ಮೀರಕ್ಕೆ ಹೋಗಿ ಅಲ್ಲಿರುವ ಶಾರದಾ ಪೀಠದಲ್ಲಿ ಸರ್ವಜ್ಞ ಸಿಂಹಾಸನವನ್ನು ಅಲಂಕರಿಸಬೇಕು ನೀವು ಅಂತ ಒಂದು ಮಾತು ಹೇಳಿ ಮತ್ತೊಳಗೆ ಹೋಗ್ಬಿಡ್ತಾರೆ. ಅಲ್ಲಿಂದ ರಾಮೇಶ್ವರ, ಕಾಂಚೀಪುರ ಅಲ್ಲಿಗೆ ಹೋಗಿ ಶೈವರಿಗೆ, ವೈಷ್ಣವರಿಗೆ, ಶಾಕ್ತರಿಗೆ ಶುದ್ಧ ವೇದಾಂತ ಧರ್ಮವನ್ನು ಉಪದೇಶ ಮಾಡಿ ಮುಂದೆ ಆಂಧ್ರ ಪ್ರದೇಶದಲ್ಲಿ ಸಂಚಾರ ಮಾಡಿ ಪೂರ್ವ ದಿಕ್ಕಿನ ಪುರಿಗೆ ಬರ್ತಾರೆ. ಪುರಿ ಜಗನ್ನಾಥಕ್ಕೆ ಬರ್ತಾರೆ. ಆ ಸ್ಥಳದಲ್ಲೇ ಪೂರ್ವಾಮ್ನಾಯ ಪೀಠವನ್ನು ಸ್ಥಾಪಿಸಿ ಋಗ್ವೇದದ ಅಧ್ಯಯನಕ್ಕೆ, ಅಧ್ಯಾಪನಕ್ಕೆ, ಪ್ರಸಾರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ತನ್ನ ಪ್ರಿಯ ಶಿಷ್ಯನಾದ ಹಸ್ತಾಮಲಕರನ್ನು ಮೊದಲನೇ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸುರೇಶ್ವರಾಚಾರ್ಯರು ಶೃಂಗಗಿರಿಯಲ್ಲಿ, ಪುರಿಯಲ್ಲಿ ಹಸ್ತಾಮಲಕರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಮುಂದೆ ಅಲ್ಲಿಂದ ಅಂಗ ರಾಜ್ಯಗಳಲ್ಲಿ ಹೋಗಿ ತುಂಬ ಉಗ್ರ ತಾಂತ್ರಿಕರಿದ್ದಂಥ ಕಾಲ ಅದೆಲ್ಲ. ಅವರೆಲ್ಲ ಎದುರಿಸಿ, ಇದು ಬೇಡಪ್ಪ, ಕಾಲ ಮುಗಿತು, ಸಣ್ಣ ಸಣ್ಣ ಪವಾಡಗಳನ್ನು ಮಾಡಬೇಡಿ, ಜನರನ್ನ ಅಡ್ಡದಾರಿಗೆ ಎಳೆಯಬೇಡಿ, ಇದು ನಿಜವಾದ ತತ್ವ ಅಂತ ಹೇಳಿ ಅವ್ರನ್ನೆಲ್ಲ ಒಪ್ಪಿಸಿ ಸೌರಾಷ್ಟ್ರವನ್ನು ಪ್ರವೇಶ ಮಾಡ್ತಾರೆ. ಮೊದಲು ಪ್ರಭಾಸ ತೀರ್ಥಕ್ಕೆ ಹೋಗಿ ಅಲ್ಲಿ ಸೋಮನಾಥನನ್ನು ಅರ್ಚನೆ ಮಾಡ್ತಾರೆ. ಪಕ್ಕದಲ್ಲೇ ಕೃಷ್ಣ ಪರಂಧಾಮಕ್ಕೆ ಹೋದಂಥ ಸ್ಥಾನ, ಅದಕ್ಕೆ ಹೋಗಿ ಗೌರವ ಸೂಚಿಸ್ತಾರೆ. ಅಲ್ಲಿಂದ ಮುಂದೆ ನಡ್ಕೊಂಡು ದ್ವಾರಕೆಗೆ ಬರ್ತಾರೆ. ದ್ವಾರಕೆಗೆ ಅಲ್ಲಿ ಬಂದು 3ನೇ ಅಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಕಾಳಿಕಾ ಪೀಠ ಅಂತ ಹೆಸರಿಟ್ಟು ಅದಕ್ಕೆ ತಮ್ಮ ಪ್ರಥಮ ಸನ್ಯಾಸಿ ಶಿಷ್ಯರಾದಂಥ ಸನಂದನಾಚಾರ್ಯರು, ಈಗಾಗಲೇ ಅವರು ಪದ್ಮಪಾದರು ಅಂತ ಹೆಸರಿಟ್ಟುಬಿಟ್ಟಿದ್ದಾರೆ. ಅದೊಂದು ಘಟನೆ ಆದದ್ದು ಬದರಿಯಲ್ಲಿ. ಹೋಗಬೇಕಾದ್ರೆ ನದಿ ದಾಟ್ಕೊಂಡು ಹೋಗಬೇಕಾದ್ರೆ ಪ್ರವಾಹ ಜೋರಾಗಿರ್ತದೆ. ಶಿಷ್ಯರಿಗೆಲ್ಲ ಬನ್ನಿ ಅಂದಾಗ ಅವ್ರು ಹೀಗೆ ನಾವೇ ಹಿಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರಾಗ ಸನಂದನ ಆಗಿದ್ದವರು ಬಟ್ಟೆ ಹಿಡ್ಕೊಂಡು ಹಾರಿಬಿಡ್ತಾರೆ ನದಿಯೊಳಗೆ. ಹಾಗೆ ನಡ್ಕೊಂಡು ಓಡೋಗ್ಬಿಡ್ತಾರೆ ನೀರ ಮೇಲೆ. ಇವರೆಲ್ಲ ಹೋದಾಗ ಬಂದ್ಬಿಟ್ಟಿದ್ದಾರೆ ಸನಂದನಾಚಾರ್ಯರಿಗಾಗಲೇ. ಹೇಗೆ ಬಂದ್ರಿ ಅಂತ ಕೇಳಿದಾಗ, ಅಯ್ಯೋ ಸಂಸಾರ ಸಾಗರವನ್ನು ದಾಟಿಸುವಂಥ ಗುರು ಜೊತೆಗಿದ್ದಾಗ ನದಿ ದಾಟಿಸಲ್ವಾ ಅಂದಾಗ ಹೇಗೆ ಬಂದ್ರಿ ಅಂದಾಗ ಶಂಕರಾಚಾರ್ಯ ಹೇಳ್ತಾರೆ, ಆತ ಎಲ್ಲೆಲ್ಲಿ ಕಾಲು ಇಟ್ನೋ ನೀರಲ್ಲಿ ಒಂದು ಪದ್ಮ ಬಂದು ಪಾರು ಮಾಡ್ತಾ ಆತನ, ಒಂದೊಂದು ಪದ್ಮ ಕಾಲು ಕೆಳಗೆ ನೀರು ದಾಟ್ಕೊ ಬಂದ, ಆದ್ದರಿಂದ ಅವನು ಪದ್ಮಪಾದ ಅಂತ ಹೆಸರಿಡ್ತೇನೆ ಅಂತ ಹೇಳಿದ್ದು. ಆ ಪದ್ಮಪಾದರನ್ನು ದ್ವಾರಕಾ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿಸ್ತಾರೆ. ಅಲ್ಲಿಂದ ಕುರುಕ್ಷೇತ್ರ, ಇಂದ್ರಪ್ರಸ್ಥಗಳಿಗೆಲ್ಲ ಸಂಚಾರ ಮಾಡಿ ಮತ್ತೆ ಬದರಿಗೆ ಬರ್ತಾರೆ. ಎಷ್ಟೋ ವರ್ಷಗಳ ನಂತರ ಬದರಿಗೆ ಬಂದಿದ್ದಾರೆ. ಅಲ್ಲಿದ್ದಂಥ ಬ್ರಹ್ಮಗುಪ್ತನಿಗೆ, ನಾರಾಯಣನಿಗೆ ಏನು ಸ್ವರ್ಗ ಸಿಕ್ಕಂಗಾಯ್ತು, ಗುರುಗಳು ಬಂದರು ಅಂತ. ಮತ್ತೆ ಅವ್ರನ್ನ ಸ್ವಾಗತ ಮಾಡಿ ಮತ್ತೆ ವ್ಯಾಸಗುಹೆಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದಳತೆ ಪ್ರವಾಸ ಇದೆಯಲ್ಲ, ಒಂದೇ ಸಮ ಪ್ರವಾಸ, ಎಲ್ಲೆಲ್ಲಿ ಊಟ, ಎಲ್ಲೆಲ್ಲಿ ವಸತಿ, ಎಷ್ಟು ಕಷ್ಟ. ಈ ಕಷ್ಟದೊಳಗೆ ಆಹಾರ ವಿಶ್ರಾಂತಿಗಳು ಸರಿಯಾಗಿ ಆಗ್ತಿರಲಿಲ್ಲ. ಅವರ ದೇಹವನ್ನು ಹಣ್ಣು ಮಾಡಿತ್ತು. ಸಣ್ಣ ವಯಸ್ಸಿಗೆ ದೇಹ ಹಣ್ಣಾಗ್ಬಿಡ್ತು. ಮೂಲವ್ಯಾಧಿ ರೋಗ ಬಹಳ ಉಲ್ಬಣ ಆಗ್ತು. ಯಾರಿಗೂ ಹೇಳೋರಲ್ಲ ಅವರು. ಕೊನೆಗೆ ತುಂಬ ಉಲ್ಬಣ ಆದಾಗ, ತಡ್ಕೊಳ್ಳೋಕ್ಕಾಗದೆ ಹೋದಾಗ ಅವ್ರು ಹೇಳಲಿಲ್ಲ, ತ್ರೋಟಕಾಚಾರ್ಯರು
ಅವರಿಗೆ ಸ್ವಲ್ಪ ಔಷಧಿ ಇವತ್ತು. ಅವರು ಪರೀಕ್ಷೆ ಮಾಡಿ ಔಷಧಿ ಕೊಡೋಕೆ ಶುರು ಮಾಡಿದರು. ತಮ್ಮ ಕಷ್ಟವನ್ನು ಯಾರ ಮುಂದೆ ಹೇಳ್ಕೊಳ್ಳೋರಲ್ಲ ಅವರು. ಒಂದು ಸಲ ಶಿಷ್ಯರು ಬಂದರು, ಅಭಿವಾದನೆ ಮಾಡಿದರು. ಯಾಕಪ್ಪ ಇವತ್ತು ಅಂತ ಕೇಳಿದರು. ಆಚಾರ್ಯರೇ, ಇವತ್ತು ನಿಮಗೆ 31 ತುಂಬಿ 32 ಶುರು ಆಯಿತು ಅಂತ ಹೇಳಿದರು. 2 ದಿನಗಳ ನಂತರ ಹಾಗಾದರೆ 32 ಆಯಿತೋ ಅಂದ್ಬಿಟ್ಟು 2 ದಿವಸಗಳ ನಂತರ ಬದ್ರಿನಾರಾಯಣನ ಸನ್ನಿಧಾನದಲ್ಲಿ ಚತುರ್ಥ ಆಮ್ನಾಯ ಪೀಠವನ್ನು ಸ್ಥಾಪಿಸಿ ಆಪ್ತ ಶಿಷ್ಯರಾದಂಥ ತೋಟಕಾಚಾರ್ಯರನ್ನು ಅಲ್ಲಿ ಪ್ರಥಮ ಅಧ್ಯಕ್ಷರನ್ನಾಗಿ ಕೂಡಿಸಿದರು. ಹೀಗೆ 4 ದಿಕ್ಕಿನಲ್ಲಿ 4 ವೇದಗಳ ಪ್ರಸಾರದ ವ್ಯವಸ್ಥೆ ಸರಿಯಾಗಾಯಿತು. ಇದು ನೋಡಿ, ಭಾರತೀಯ ಭಾವೈಕ್ಯವನ್ನು ಸಾಧಿಸೋದಕ್ಕೆ ಕೇರಳದವರಾದ ಶಂಕರಾಚಾರ್ಯರು ಕರ್ನಾಟಕದ ಶೃಂಗಗಿರಿಯ ಶಾರದಾ ಪೀಠಕ್ಕೆ ಮಾಹಿಷ್ಮತಿಯ ಸುರೇಶ್ವರಾಚಾರ್ಯರನ್ನು ಕೂಡಿಸಿದ್ದು, ಪೂರ್ವ ತೀರದ ಗೋವರ್ಧನ ಪೀಠಕ್ಕೆ ಶ್ರೀಬಲಿಯ ಹಸ್ತಾಮಲಕರನ್ನು ಕೂಡಿಸಿದ್ದು, ದ್ವಾರಕೆಯ ಕಾಳಿಕಾ ಪೀಠಕ್ಕೆ ದ್ರಾವಿಡ ದೇಶದ ಪದ್ಮಪಾದರನ್ನು ಕೂಡಿಸಿದ್ದು, ಆನಂತರ ಉತ್ತರದ ಬದರಿ ಪೀಠಕ್ಕೆ ಶೃಂಗಗಿರಿಯ ಶ್ರೀ ತೋಟಕಾಚಾರ್ಯರನ್ನು ಕೂಡಿಸಿದ್ದು. ಇದನ್ನು ನಾವು ಟುಡೇ ದೊಡ್ಡದಾಗಿ ಮಾತಾಡ್ತೀವಿ, ಇಮೋಷನಲ್ ಇಂಟಿಗ್ರೇಷನ್ ಅಂತ. ಅದನ್ನು ಅವತ್ತೇ ಮಾಡಿದರು 1300 ವರ್ಷಗಳ ಹಿಂದೆ. ನೋಡಿ, ಎಲ್ಲಿ ಶೃಂಗಗಿರಿಯ ತೋಟಕಾಚಾರ್ಯರು ಬದರಿಯ ಇದಾಗಬೇಕು ಅಂತ ಒಂದು ಪದ್ಧತಿ ಹಾಕಿದ್ರು. ಅವಾಗ ತೀರ್ಥಕ್ಕೆ ಹೋಗಬೇಕಾದ್ರೆ ಬದರಿಗೆ ಹೋಗಬೇಕು, ಕೇದಾರಕ್ಕೆ ಹೋಗಬೇಕು, ಅಲ್ಲಿ ತರಬೇಕು, ರಾಮೇಶ್ವರಂಗೆ ಹಾಕಬೇಕು, ಕಾಶಿಗೆ ಹೋಗಬೇಕು. ಇದು ಯಾಕೆ ಹೇಳಿದರು ಅಂದರೆ, ಅಲ್ಲಿಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದು ನನ್ನ ದೇಶ, ಒಂದೇ ದೇಶಕ್ಕೆ ಸೇರಿದವರು ನಾವು ಅಂತ. ಭಾವೈಕ್ಯತೆಯನ್ನು ಮಾಡಿದಂಥ ಮೊಟ್ಟ ಮೊದಲ ಗುರು ಶಂಕರಾಚಾರ್ಯರು. ಸಂಸ್ಕೃತವನ್ನು ಪುನಃ ಬಳಕೆಗೆ ತಂದರು. ಶಿಷ್ಯರೆಲ್ಲ ಸಂಸ್ಕೃತದಲ್ಲೇ ಗ್ರಂಥಗಳನ್ನು ಬರಿಬೇಕು, ಪ್ರಸಾರ ಮಾಡಬೇಕು ಅಂತ ಹೇಳಿದರು. ಈಗ ಅವರ ಗುರುಗಳು ಮಾಡಿದಂಥ ಆಜ್ಞೆ ಎಲ್ಲ ಕೆಲಸ ಮುಗಿದಿತ್ತು. ವಿಚಾರ ಮಾಡಿದರು, ನನ್ನ ಗುರುಗಳು ನನಗೆ ಅಪ್ಪಣೆ ಮಾಡಿದಂಥ ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆಯೋದಾಗಲಿ, ನನ್ನ ಶಕ್ತಿಯ ಮಿತಿಯಲ್ಲಿ ಭಾರತದುದ್ದಕ್ಕೂ ಅಡ್ಡಾಡಿ ಧರ್ಮ ಪ್ರಸಾರ ಮಾಡೋದಾಗಲಿ, ಇದೆಲ್ಲ ಒಂದು ಹಂತಕ್ಕೆ ಆಯಿತು. ಇನ್ನು ಉಳಿದಿರೋದು ಒಂದೇ ಇದೆ. ಉತ್ತರಾಮ್ನಾಯ ಪೀಠದ ಸ್ಥಾಪನೆಯ ಕಾಲದಲ್ಲಿ ಹಲವು ಜನ ಯಾತ್ರಿಕರು ಬಂದು ಕಾಶ್ಮೀರದ ಸರ್ವಜ್ಞ ಪೀಠದ ಬಗ್ಗೆ ಹೇಳಿದರು. ಅದನ್ನು ಉಭಯ ಭಾರತೀಯವರು ಹೇಳಿರ್ತಾರೆ, ಕಾಶ್ಮೀರಕ್ಕೆ ಹೋದಾಗ ಸರ್ವಜ್ಞ ಪೀಠಕ್ಕೆ ಹೋಗಿ ಬನ್ನಿ ಅಂತ, ಅದರ ಮೇಲೆ ಪ್ರತಿಷ್ಠಾಪನೆ ಆಗಬೇಕು, ನೀವು ಕೂಡಬೇಕು ಅಂತ ಹೇಳಿರ್ತಾರೆ. ಅತ್ಯಂತ ಪ್ರಾಚೀನವಾದಂಥ ಸರ್ವ ವಿದ್ಯಾಪೀಠ ಅದು. ಭರತ ವರ್ಷದ 4 ದಿಕ್ಕುಗಳಿಂದ ಜನ ಪಂಡಿತರು ಬರ್ತಿರ್ತಾರೆ, ವಿದೇಶದ ಪಂಡಿತರು ಬರ್ತಿರ್ತಾರೆ. ಶಾಸ್ತ್ರಾರ್ಥಕ್ಕಾಗಿ ಬಂದು ಎಷ್ಟೇ ಪ್ರಯತ್ನ ಮಾಡಿದರೂ ಇದುವರೆಗೂ ಸರ್ವಜ್ಞ ಪೀಠಕ್ಕೆ ಯಾರೂ ಅರ್ಹರು ಅಂತ ಆ ಮಂಡಳಿ ಘೋಷ ಮಾಡಿರಲಿಲ್ಲ. 1000 ವರ್ಷದಿಂದ ಯಾರೂ ಅದಕ್ಕೆ ಸರ್ವಜ್ಞ ಪೀಠದಲ್ಲಿ ಅಧಿಕಾರಿಗಳಾಗಿರಲಿಲ್ಲ. ಅಷ್ಟೊಂದು ಜನ ಜ್ಞಾನಿಗಳು ಬರುವಾಗ ಅಲ್ಲಿ ಶಾಸ್ತ್ರಾರ್ಥ ಮಾಡೋದು ಒಳ್ಳೇದಲ್ವೇ ಅಂತ ಶಿಷ್ಯರೆಲ್ಲ ಹೇಳಿದಾಗ, ಹಾಗಾದರೆ ಹೋಗೋಣ ಅಂದರು. ಕಾಶ್ಮೀರ, ಅವತ್ತಿನ ಕಾಶ್ಮೀರ ನೆನೆಸ್ಕೋಬೇಕು. ಕಾಮರೂಪ ಕೇರಳದ ಹಾಗೆ ಶಾಕ್ತ ಮತರ ಅವರ ತವರು ಆಗಿತ್ತು. ಅಂದಿನ ಭರತ ವರ್ಷ ಧರ್ಮ ಸಂಸ್ಕೃತಿಗಳಿಗೆ ಕಾಶ್ಮೀರ ಕೇಂದ್ರ ಸ್ಥಾನ ಆಗಿತ್ತು. ತಾವು ಅದನ್ನು ಮ್ಯಾಪ್ ಕಣ್ಮುಂದೆ ಬರಬೇಕು, ಆಗಿನ ಕಾಲದ ಮ್ಯಾಪ್. ಕಾಂಬೋಜದಿಂದ ಅಂದರೆ ಇವತ್ತಿನ ಅಫ್ಘಾನಿಸ್ತಾನದಿಂದ ಕಾಮರೂಪದವರೆಗೆ, ಆಸಾಂವರೆಗೆ, ಮಿಶ್ರ ದೇಶದಿಂದ ಅಂದರೆ ಸೆಂಟ್ರಲ್ ಏಷ್ಯಾ, ಅಲ್ಲಿಂದ ಸಿಂಹಳದವರೆಗೆ, ಸಿಲೋನ್ವರೆಗೂ ಇದನ್ನು ಮ್ಯಾಪ್ ಹಾಕ್ಕೊಂಡಾಗ ಕಾಶ್ಮೀರ ಮಧ್ಯಬಿಂದು ಅಂತ ಅನಿಸುತ್ತೆ. ಆ ಕಾಶ್ಮೀರ ಜ್ಞಾನ ಸ್ವರೂಪ ಕೇಂದ್ರ ಸ್ಥಾನ ಆಗಿತ್ತು. ಅಷ್ಟು ದೊಡ್ಡ ವಿಶಾಲವಾದಂಥ ಭವ್ಯವಾದ ಭಾರತೀಯ ಸಂಸ್ಕೃತಿಗೆ ಕಾಶ್ಮೀರದ ವಿದ್ಯಾಪೀಠ ಕರೀತಾ ಇತ್ತು. ಅಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡಿ ಶ್ರೀನಗರದಿಂದ ಬೋಲೋರ್ ಪರ್ವತಗಳ ಕಡೆಗೆ ಹೋದರೆ ಶಾರದಿ ಅಂತ ಒಂದು ಗ್ರಾಮ ಬರ್ತದೆ. ಪ್ರಯಾಣ ಬಹಳ ಕಷ್ಟಕರವಾದಂಥ ಪ್ರಯಾಣ. ಅಲ್ಲಿ ಒಂದು ಶಾರದಾ ದೇವಸ್ಥಾನ, ಅದರ ಮುಂದೆ ಶಾಸ್ತ್ರಾರ್ಥಗಳು ನಡೀತಾ ಇತ್ತಂತೆ ಅವಾಗೆಲ್ಲ. ಮುಂದೆ ಅಲ್ಲಿ ಪ್ರವಾಸ ಕಷ್ಟ ಅಂದಾಗ, ಇದು 1400-500 ವರ್ಷಗಳ ಹಿಂದೆ ಕಷ್ಟ ಅನಿಸಿದಾಗ ಅಲ್ಲಿಂದ ಬಿಟ್ಟು ಶ್ರೀನಗರ ಸಮೀಪ ಖುಯ್ಯೋಮ್ ಅಂತ ಒಂದು ಜಾಗ ಇದೆ. ಅಲ್ಲಿ ಎತ್ತರದ ಒಂದು ಪ್ರದೇಶ, ಅಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಅದು ಶಾರದಾ ಪೀಠ ಆಗಿತ್ತು ಆವಾಗ. ಈ ಪೀಠ ಕೃಷ್ಣಗಂಗಾ, ಮಧುಮತಿ, ಸರಸ್ವತಿ ಪ್ರಾಂತ್ಯದಲ್ಲಿರುವ ಎತ್ತರದ ಪರ್ವತ ಪ್ರದೇಶ. ಆ ಎತ್ತರದ ಜಾಗದಲ್ಲಿ 4 ಕಡೆಗೆ ಮೆಟ್ಲು ಮಾಡಿದ್ದಾರೆ. 4 ಕಡೆಯಿಂದ ಮೇಲೆ ಹತ್ತಿ ಹೋಗ್ಬೋದಲ್ಲಿ. ಎತ್ತರದ ಜಾಗ. ಆಚಾರ್ಯರು ಪ್ರವಾಸಕ್ಕೆ ಹೊರಟರು.
ಅವ್ರ ಜೊತೆಗೆ ಈ ಸಲ ರಾಜ ಬ್ರಹ್ಮಗುಪ್ತ ಬಂದ, ಶಿಷ್ಯರ ಜೊತೆಗೆ ಬಂದರು. ಈ ಸಲ ಅಶ್ವಗಳು ಪಾಲಕಿಗಳು ಎಲ್ಲ ಇರೋದರಿಂದ ಪ್ರವಾಸ ಸ್ವಲ್ಪ ಬೇಗ ಬೇಗ ಆಯಿತು. ಕಾಶ್ಮೀರಕ್ಕೆ ಹೋದರು. ಅಲ್ಲಿ ಶಾರದಿ ಗ್ರಾಮದಲ್ಲಿ ಭವ್ಯ ಸ್ವಾಗತ ದೊರೆಯಿತು. ಮೂರನೇ ಮರುದಿವಸದಿಂದಾನೇ ಪಂಡಿತರೊಡನೆ ವಾಕ್ಯಾರ್ಥ ಶುರುವಾಯಿತು. ಅಲ್ಲಿ ವಾಕ್ಯಾರ್ಥ ಅಂದರೆ ಎಲ್ಲರೂ ಒಂದೇ ಸಲ ಕೂತು ಮಾತಾಡೋದಿಲ್ಲ. ಇವ್ರು ಕೂತಿರಬೇಕು, ಯಾರ್ಯಾರು ಸಂಶಯಗಳನ್ನು ತೊಗೊಂಬರ್ತಾರೋ ಚರ್ಚೆ ಆಗಬೇಕು. ವಿದ್ವಾಂಸರೆಲ್ಲ ಕೂತಿರ್ತಾರೆ ಹಿಂದೆ ಸಾಕ್ಷೀಭೂತವಾಗಿ. ಹಗಲು ರಾತ್ರಿ ಚರ್ಚೆ ನಡೆಯೋದು. ಈ ಅದ್ವೈತ ಬಗ್ಗೆ ಬೇಕಾದಷ್ಟು ಜನ ಪ್ರಶ್ನೆ ಕೇಳೋರು, ಅದಕ್ಕೆ ಉತ್ತರ ಇವ್ರು ಕೊಡಬೇಕು, ಸಮರ್ಥನೆ ಮಾಡಿಕೊಳ್ಬೇಕು. ಎಷ್ಟು ಶ್ರಮ ಅಂದರೆ ಒಂದು ಕ್ಷಣ ಪುರುಸತ್ತಿಲ್ಲದೇ ಆಗೋದಂಥದ್ದು. ಅವ್ರು ಹೇಳ್ತಾರೆ, ರಾತ್ರಿ 1-2 ಗಂಟೆ ಕೂಡ ನಿದ್ದೆ ಆಗೋ ಸಾಧ್ಯ ಇರಲಿಲ್ಲ. ಹಾಗಲ್ಲ ಅಷ್ಟು ಜನ ಪಂಡಿತರು ಬಂದು ಪ್ರಶ್ನೆ ಕೇಳೋರು. ಕೊನೆಗೆ ತಮ್ಮ ಜ್ಞಾನದಿಂದ, ವಿಚಾರವನ್ನು ತಿಳಿ ಹೇಳುವ ವಾಗ್ಝರಿಯಿಂದ, ವಿನಯದಿಂದ, ಪ್ರೇಮದಿಂದ ಎಲ್ಲರ ಮನಸ್ಸನ್ನು ಶ್ರೀ ಶಂಕರಾಚಾರ್ಯರು ಗೆದ್ದರು. ಕೊನೆ ದಿವಸ ಆ ಪಂಡಿತರ ಸಭಾ ಮಂಡಳಿ ಸೇರಿದ್ದು ಅವರೆಲ್ಲ ಹೇಳಿದರಂತೆ, ಇದುವರೆಗೂ ನಾವು ಕಂಡರಿಯದಂಥ ಜ್ಞಾನ ಪ್ರಕಾಂಡ ಶಕ್ತಿ ಶಂಕರಾಚಾರ್ಯರಲ್ಲಿದೆ. ಆದ್ದರಿಂದ ಸರ್ವಜ್ಞ ಪೀಠಾರೋಹಣಕ್ಕೆ ಅವರೇ ಅರ್ಹರು ಅಂತ ಹೇಳಿ ಜಯಘೋಷ ಮಾಡಿ ದಿನ ಕೂಡ ನಿಗದಿಯಾಯಿತು. ಇಂಥ ದಿವಸ ಸರ್ವಜ್ಞ ಪೀಠಾರೋಹಣ ಆಗ್ತದೆ ಅಂತ ಹೇಳಿ ಆಹ್ವಾನಗಳನ್ನು ಎಲ್ಲ ಪಂಡಿತರಿಗೆ ಕಳಿಸಿದರು. ಇದಾದ ಮೇಲೆ ಆಹ್ವಾನಗಳನ್ನು ಕಳಿಸಿದ ಮೇಲೆ ಒಂದು 4 ಜನ ಹಿರಿಯ ಪಂಡಿತರು ಬರ್ತಾರೆ. ಬಂದು ನಮ್ಮ ಪದ್ಮಪಾದರಿಗೆ ಕೇಳ್ತಾರೆ, ಸ್ವಾಮಿ ತಪ್ಪು ತಿಳ್ಕೊಳ್ಳದೆ ಹೋದರೆ 1-2 ಪ್ರಶ್ನೆ ಇದ್ದಾವೆ ನಮ್ಮದು. ಆಚಾರ್ಯರನ್ನೇ ಕೇಳೋದಲ್ಲ ಇದು, ನಿಮ್ಮನ್ನು ಕೇಳಬೇಕು, ನೀವು ಶಿಷ್ಯರು, ಏನು ಪ್ರಶ್ನೆ ಕೇಳಿ ಅಂದಾಗ ಅವ್ರು ಹೇಳ್ತಾರೆ, ನೋಡಿ ಆಚಾರ್ಯರು ಸರ್ವಮಾನ್ಯರು ಅನ್ನೋದರಲ್ಲಿ ಯಾವ ಸಂಶಯ ಯಾರಿಗೂ ಇಲ್ಲ. ಮಹಾವಿದ್ವಾಂಸರು ಅನ್ನೋದರೊಳಗೆ ನಾವು ಕಂಡಂಥ ಪ್ರಕಾಂಡ ಪಂಡಿತರು ಅನ್ನೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಆದರೆ ಇನ್ನೊಂದಿದೆ, ಈ ಸರ್ವಜ್ಞ ಪೀಠವನ್ನೇರುವರು ಪರಿಶುದ್ಧರಾಗಿರಬೇಕು ಅಂತ ಒಂದು ಮಾತಿದೆ. ನಮಗೊಂದು ಸಂಶಯ, ಆಚಾರ್ಯರು ಪರಿಶುದ್ಧರೇ? ಆ ಪ್ರಶ್ನೆ ಯಾಕೆ ಬಂತು ನಿಮಗೆ ಅಂತ ಪದ್ಮಪಾದರು ಕೇಳಿದಾಗ ನಾವು ಕೇಳಿದ್ದೇವೆ, ಆಚಾರ್ಯರು ಕಾಮಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಒಬ್ಬ ರಾಜನ ಶರೀರದಲ್ಲಿ ಸೇರ್ಕೊಂಡು ಅಧ್ಯಯನ ಮಾಡಿದರು ಅಂತ. ಅಂತಃಪುರದಲ್ಲಿ ಸ್ತ್ರೀಯರ ಜೊತೆಗಿದ್ದಿರ್ಬೇಕು ಅವರು. ಹಾಗಿದ್ದಾಗ ಪರಿಶುದ್ಧರು ಹೆಂಗೆ ಆಗ್ತಾರೆ ಇವರು? ಅದು ಸಂಶಯ ನಮಗಿದೆ, ಗುರುಗಳನ್ನು ಕೇಳೋಕ್ಕಾಗಲ್ಲ, ಅದಕ್ಕೆ ನಿಮ್ಮನ್ನು ಕೇಳ್ತೀವಿ ಅಂತ. ಅದಕ್ಕೆ ಪದ್ಮಪಾದರು ಹೇಳಿದ್ರಂತೆ, ಆಚಾರ್ಯರು ಧರಿಸಿದಂಥ ದೇಹ ಅತ್ಯಂತ ಪರಿಶುದ್ಧವಾಗಿ ಇರುವಂಥದ್ದು. ಅದನ್ನು ನಾವೇ ಕಾಪಾಡಿಕೊಂಡದ್ದು ಗುಹೆಯಲ್ಲಿ. ಅವರು ತಮ್ಮ ಆತ್ಮಶಕ್ತಿಯಿಂದ ಆ ದೇಹದಲ್ಲಿ ಸೇರಿಕೊಂಡಿದ್ರು. ಸೇರ್ಕೊಳ್ಳೋದು ಒಂದು ಪ್ರಬಲವಾದ ಕಾರಣಕ್ಕೋಸ್ಕರ ಆ ದೇಹದಲ್ಲಿ ಸೇರ್ಕೋಬೇಕಾಯ್ತು. ಅಧ್ಯಯನ ಮಾಡಿದರು ಅವರು, ಅಧ್ಯಯನ ಮಾಡಲಿಲ್ಲ ಅಂತ ಹೇಳಿಲ್ಲ, ಅಧ್ಯಯನ ಮಾಡಿದರು. ಆದರೆ ಅಮರುಕನ ದೇಹದಲ್ಲಿ ಕೂಡ ಸನ್ಯಾಸಿಯಂತೆ ಅಸಂಗರಾಗೇ ಇದ್ದರು. ಇದು ಬಹಳ ಮುಖ್ಯ. ಸನ್ಯಾಸಿಯಂತೆ ಅಸಂಗರಾಗೇ ಇದ್ದರು. ಅವರು ಮಹಿಳೆಯರು ಕೂಡ ಹೇಳ್ತಿದ್ರಂತೆ, ಇವನು ಸನ್ಯಾಸಿ ಇದ್ದಂಗಿದ್ದಾನೆ, ಯಾವುದೋ ಮಹಾತ್ಮ ಸೇರಿಕೊಂಡಿದ್ದಾನೆ, ಅವನ ಹತ್ರ ಹೋಗುವಂಥ ಭಯ ಆಗ್ತದೆ ನಮಗೆ ಅಂತ ಅನ್ಬೇಕು. ಹಾಗೆ ಅಸಂಗರಾಗಿ ಉಳಿದಿರೋದ್ರಿಂದ ಅವರು ದೈಹಿಕವಾಗಿ ಮತ್ತು ಆಂತರಿಂಗವಾಗಿ ಪರಿಶುದ್ಧರಾಗೇ ಇದ್ದಾರೆ ಅಂತ. ಇದು ನಮಗೆ ಬೇಕಾಗಿತ್ತು ಉತ್ತರ ಸಿಕ್ತು, ಅಡ್ಡಿ ಇಲ್ಲ ಅಂದ್ರಂತೆ. ಮುಂದೆ ಪೀಠಾರೋಹಣ ಆಗುವಂಥ ಕೆಲಸ ಎಷ್ಟು ಅದ್ಭುತ ದೃಶ್ಯ, ಅದು ಕಣ್ಮುಂದೆ ಕಟ್ಕೋಬೇಕು ನಾವು ಅದನ್ನು. ಇದು ನಾವು ಹಿಂದೆ ಹೋಗ್ಬೇಕು ಕಾಲದಲ್ಲಿ. ಈಗಿನ ಹೊಸ ಕಾರು, ಬಸ್ಸು, ಲೈಟ್ ಗೀಟ್ ಅಲ್ಲ. ಆಗಿನ ಕಾಲದಲ್ಲಿ ಆ ಸಂಭ್ರಮ ಹೇಗೆ ಮನೆ ಮಾಡಿತ್ತು ಅಲ್ಲಿ ಅಂದರೆ, ಪಂಚಮಹಾವಾದ್ಯಗಳ ಮಂಗಳ ಧ್ವನಿಯಲ್ಲಿ ಮೆರವಣಿಗೆ ಹೊರಟಿತು. ಅಪರೂಪ ದೃಶ್ಯ. 1000 ವರ್ಷಗಳಿಂದ ಯಾರೂ ಪೀಠಕ್ಕೇರಿಲ್ಲ. ಮೊದಲನೇ ಬಾರಿಗೆ ತರುಣ ಸನ್ಯಾಸಿ ಆ ಪೀಠಾರೋಹಣ ಮಾಡ್ತಾ ಇದ್ದಾರೆ ಅಂದಾಗ ಆ ಪಂಡಿತರಲ್ಲಿ ಒಂಥರ ಜಾಗೃತಿ ಆಗಿತ್ತು. ಎಲ್ಲರೂ ಬಂದುಬಿಟ್ಟಿದ್ದಾರೆ. ದಾರಿಯುದ್ದಕ್ಕೂ ತೋರಣಗಳು, ಧ್ವಜಗಳು, ಮುಂದೆ ಸಾಗುತ್ತಿದ್ದಂಥ ಬ್ರಹ್ಮಚಾರಿಗಳು, ವಿದ್ವಾಂಸರುಗಳು ಸ್ತೋತ್ರ ಪಠನ ಮಾಡ್ತಾ ಇದ್ದಾರೆ, ವೇದಘೋಷ ಮಾಡ್ತಾ ಇದ್ದಾರೆ ಮುಂದೆ. ಹಾಗೇನೆ ಆಚಾರ್ಯರ ಹಿಂದೆ ಚತುರ್ವೇದಗಳ ಹಾಗೆ ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕರು, ತೋಟಕಾಚಾರ್ಯರು ಇದ್ದಾರೆ. ಅವ್ರ ಹಿಂದೆ ಬಹುದೊಡ್ಡ ಉದ್ದಾಮ ಪಂಡಿತರ ದೊಡ್ಡ ಗುಂಪಿದೆ. ಶಂಕರಾಚಾರ್ಯ ಎಡಬಲದಲ್ಲಿ ಚಾಮರ ಬೀಸುವಂಥ ಸದಾಶಿವ ಪರಮೇಶ್ವರ ಇದ್ದಾರೆ. ಆಚಾರ್ಯರು ಹೊರಟರು. ಕೊನೆಗೆ ಯಾವ ದಿಕ್ಕಿನಿಂದ ಮೇಲೆ ಹತ್ತಬೇಕು? 4 ಕಡೆಯಿಂದಾನು ಮೆಟ್ಲಿದ್ದಾವಲ್ಲ. ಇವರು ಸುರೇಶ್ವರಾಚಾರ್ಯರು ಹೇಳಿದರಂತೆ, ನಾನು ನೀವು ದಕ್ಷಿಣದಿಂದ ಹತ್ತೋಣ, ಉಳಿದವ್ರ ಶಿಷ್ಯರೆಲ್ಲ ಬೇರೆ ಕಡೆಯಿಂದ ಬರಲಿ ಅಂತ. ದಕ್ಷಿಣದಿಂದ ಮೆಟ್ಟಲುಗಳು ಹತ್ತಿಕೊಂಡು ಮೇಲೆ ಹೋದರು. ಅಲ್ಲಿ ಮೇಲೆ ಹೋದಾಗ ಸಹಸ್ರ ಕಂಠಗಳಿಂದ ಹರ ಹರ ಮಹಾದೇವ್, ಜಯ ಗುರು ಶಂಕರ
ಅನ್ನುವಂಥ ಘೋಷಗಳು ಆಕಾಶವನ್ನು ತುಂಬಿತು. ಸರ್ವಜ್ಞ ಪೀಠದ ಬಳಿಗೆ ನಿಂತಿದ್ದಾರೆ ಶಂಕರಾಚಾರ್ಯರು. ಅವರ ಕಣ್ಣು ತುಂಬಿ ಬಂದಿತ್ತಂತೆ. ಆಗ ಯೋಗೇಶ್ವರನಾದಂಥ ಕೃಷ್ಣನನ್ನು, ಪರಮಗುರುವಾದ ವೇದವ್ಯಾಸರನ್ನು, ತಾಯಿ ಶಾರದೆಯನ್ನು, ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ನಮಸ್ಕಾರ ಮಾಡಿ ಆ ಸರ್ವಜ್ಞ ಪೀಠಕ್ಕೆ ಶಾರದಾ ಪೂಜೆಯನ್ನು ಮಾಡಿ ಅದರ ಮೇಲೆ ಆರೋಹಣ ಮಾಡಿದರು. ಅಲ್ಲಿ ಸರ್ವಜ್ಞ ಪೀಠದಿಂದ ಶ್ರೀಗಳ ಮಾಡಿದಂಥ ಭಾಷಣ ಹೇಗಿತ್ತು ಅಂತ ಬರೀತಾರೆ. ಅದು ಅದ್ವೈತ ಮತದ ಧ್ವಜ ಪತಾಕೆಯಂತೆ ಇತ್ತು, ಯುದ್ಧದ ಕಹಳೆಯಂತೆ ಇತ್ತು, ಕೃಷ್ಣನ ಬೋಧನೆಯಂತೆ ಇತ್ತು, ದರ್ಶನೀಯವಾಗಿತ್ತು, ಎಚ್ಚರಿಕೆ ನೀಡುವ ಗಂಟೆಯಾಗಿತ್ತು, ಮನಃ ಪರಿವರ್ತನೆ ಮಾಡುವ ಮೋಡಿಯಂತೆ ಭಾಸ ಆಯಿತು. ಮೂರು ಇರಬೇಕು ಸ್ವಾಮಿ. ಅದ್ವೈತ ಮತ ಪತಾಕೆ ದರ್ಶನೀಯವಾಗಿತ್ತು, ಅದರ ಕಹಳೆ ಎಚ್ಚರಿಕೆ ನೀಡುವಂಥ ಗಂಟೆಯಾಗಿತ್ತು, ಕೃಷ್ಣನ ಬೋಧನೆಯಂತೆ ಮನಃ ಪರಿವರ್ತನೆ ಮಾಡುವ ಮೋಡಿಯಾಗಿತ್ತು. ಆ ಮಾತನ್ನು ಯಾರೂ ಪಂಡಿತರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಮಾತು. ಕೆಲ ದಿವಸಗಳನ್ನು ಅಲ್ಲೇ ಕಾಶ್ಮೀರದಲ್ಲೇ ಕಳೀತಾರೆ ಶಂಕರಾಚಾರ್ಯರು. ನಂತರ ಮತ್ತೆ ಮರಳಿಗೆ ಬರ್ತಾರೆ ಬದರಿಗೆ. 2 ತಿಂಗಳಲ್ಲಿ ಇರ್ತಾರೆ. ಇದ್ದಾಗ ನೇಪಾಳದ ರಾಜ ಶಿವದೇವ ಅನ್ನೋನು ಹೇಳಿ ಕಳಿಸ್ತಾನೆ, ನಮ್ಮಲ್ಲಿ ಬಂದು ಹೋಗ್ಬೇಕು ಸ್ವಾಮಿ, ನೀವು ನಿಮಗೇನು ಬೇಕೋ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಮಾಂತ್ರಿಕರ ಹಾವಳಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗಲಾರ್ದಾಗಿದೆ, ಅದನ್ನು ಬರಬೇಕು ನೀವು ಅಂತ. ಸ್ವಲ್ಪ ಅನಾರೋಗ್ಯ ಇದ್ದರೂ ಕೂಡ ಶಂಕರಾಚಾರ್ಯರು ಕೆಲವೇ ಜನ ಬ್ರಹ್ಮಚಾರಿಗಳನ್ನು, ಈ 4 ಜನ ಶಿಷ್ಯರನ್ನು ಕರ್ಕೊಂಡು ಬ್ರಹ್ಮಗುಪ್ತ ನೀಡಿದಂಥ ಕುದುರೆ ಗಾಡಿಯಲ್ಲಿ ಬೇಗ ಬೇಗ ತಲುಪಿ ನೇಪಾಳಕ್ಕೆ ಹೋಗ್ತಾರೆ. ನೇಪಾಳಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಧಾರ್ಮಿಕ ಸ್ಥಿತಿ ಶೋಚನೀಯವಾಗಿ ಹೋಗಿದೆ. ಸಣ್ಣ ಪುಟ್ಟ ಪವಾಡಗಳನ್ನು ಮಾಡ್ತಾ ಮಾಂತ್ರಿಕರು ಭ್ರಾಂತಿಯ ಸನ್ನಿವೇಶ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆಗೂ. ಅಲ್ಲಿ ನಿಂತಂಥ ಎಲ್ಲರ ಜೊತೆಗೆ ಎಷ್ಟು ಪರಿಶ್ರಮ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಬಂದವ್ರ ಜೊತೆಗೆ ನಿಂತವ್ರ ಜೊತೆ ಕೂತ್ಕೊಂಡು ಮಾತಾಡಿ, ಇದಲ್ಲಪ್ಪ, ಇದು ಧರ್ಮ ಅಲ್ಲ, ಇದು ಧರ್ಮ, ಇದು ವೇದಾಂತವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳಿ ಹೇಳಿ ಹಿರಿಯರನ್ನೆಲ್ಲ ಒಪ್ಪಿಸಿ ಕಿರಿಯರೆಲ್ಲ ಪ್ರೋತ್ಸಾಹ ಕೊಟ್ಟು ಭಕ್ತಿಯನ್ನು ಶ್ರದ್ಧೆಯನ್ನು ಹುಟ್ಟಿಸಿದರು. ಅವರಿದ್ದದ್ದು ಪಶುಪತಿನಾಥನ ದೇವಸ್ಥಾನದಲ್ಲೇ ಇದ್ದರು. ಆ ರಾಜ ಶಿವದೇವ ಬಂದು ಗೌರವ ಸಲ್ಲಿಸಿದ. ಅವನು ಹೇಳಿದ, ನಮ್ಮಲ್ಲಿ ಪೂಜೆ ಕ್ರಮವಾಗಿ ಆಗ್ತಾ ಇಲ್ಲ, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸ್ವಾಮಿ ನೀವೇನೇ ಎಂದ. ಆಯಿತು ಮಾಡ್ತೇನೆ ಅಂದರು. ಮಾಡಿ ಜೊತೆಗಿದ್ನಲ್ಲ ಪರಮೇಶ್ವರ, ಅವನನ್ನು ಈ ಪಶುಪತಿನಾಥನ ಪ್ರಧಾನ ಅರ್ಚಕನನ್ನಾಗಿ ಮಾಡಿ ಇನ್ನೊಬ್ಬ ಶಿಷ್ಯ ಸದಾಶಿವನ್ನ ಅವನು ಸಹಾಯಕ್ಕಾಗಿಟ್ಟರು. ಇದನ್ನು ಗಮನಿಸ್ಬೇಕು ಸ್ವಾಮಿ. ಯಾವುದೋ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕೋದು ದೊಡ್ಡದಲ್ಲ, ಆ ವ್ಯವಸ್ಥೆ ನಡ್ಕೊಂಡು ಹೋಗಂಗೆ ಮಾಡೋದಿದೆಯಲ್ಲ ಭಾಳ ದೊಡ್ಡದು. ನಾವು ಸಂಸ್ಥೆಗಳನ್ನು ಹುಟ್ಟು ಹಾಕಿಬಿಡ್ತೀವಿ, ಮುಂದೆ ಅದರ ಪರಿಸ್ಥಿತಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ನಾಯಕತ್ವದ ಪರೀಕ್ಷೆ ಆಗೋದು ಆವಾಗ. ದ ಲೀಡರ್ಶಿಪ್ ಈಸ್ ಟೆಸ್ಟೆಡ್ ವೆನ್ ದ ಲೀಡರ್ ಈಸ್ ನಾಟ್ ದೇರ್. ನಾಯಕ ಇದ್ದಾಗ ಗೊತ್ತಾಗೋದಿಲ್ಲ. ದ ಎಬಿಲಿಟಿ ಆಫ್ ಅ ಲೀಡರ್ ಈಸ್ ಅಸೆಸ್ಡ್ ಬೈ ದ ವೇ ದ ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಇನ್ ಈಸ್ ಅಬ್ಸೆನ್ಸ್ ಅಂತ. ಅವನು ಇಲ್ಲದೆ ಹೋದಾಗ ಹೇಗೆ ನಡೀತದೆ ಅಂತ. ನಾನು ಬಿಟ್ಟೆ ನೋಡ್ರಿ, ಮುಳುಗೋಯ್ತು ಸಂಸ್ಥೆ. ಹೆಗ್ಗಳಿಕೆ ಅಲ್ಲ ಅದು. ನೀವು ಬಿಟ್ಟ ಮೇಲೂ ನಡೆಯೋ ಹಾಗೆ ವ್ಯವಸ್ಥೆ ಮಾಡಬೇಕದನ್ನು. ಅದನ್ನು ಹೇಗೆ ಮಾಡಿದರು ಅಂದರೆ, ಪಶುಪತಿನಾಥನ ದೇವಸ್ಥಾನದಲ್ಲಿ ಪರಮೇಶ್ವರನ ಕೂಡಿಸಿ ಸದಾಶಿವನ ಕೂಡಿಸಿದ್ದು ಮನೆಯವರು ನಡ್ಕೊಂಡು ಬಂದಿದೆ. ಅಂದರೆ ಇವತ್ತಿಗಾದರೂ ದಕ್ಷಿಣ ಭಾರತದವರೇ ಅಲ್ಲಿ ಅರ್ಚಕರಾಗಿರುವಂಥದ್ದು. ತೀರಾ ಮನೆಯವರಿಗೆ ಸುಪ್ರೀಂ ಕೋರ್ಟೇನೋ ಡಿಸಿಷನ್ ಕೊಟ್ಟಿದೆ ಮೊನ್ನೆ. ಅಲ್ಲಿವರೆಗೂ ಅವರೇ ಇದ್ದರು. ಅಂದರೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಮಾಡಿದಂಥ ವ್ಯವಸ್ಥೆ 1300 ವರ್ಷಗಳು ನಡ್ಕೊಂಡು ಬರ್ತದೆ ಅಂದರೆ ಅದು ಎಂಥ ಯೋಜನೆ ಇರಬೇಕು, ಕ್ರಿಯಾಶಕ್ತಿ ಇರಬೇಕು, ಅದು ನೆನೆಸ್ಕೋಬೇಕು. ಮತ್ತು ಹೇಳಿದ್ರಂತೆ, ನೋಡು ಈ ಹುಡುಗರನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಇವ ರಕ್ಷಣೆ ನಿನ್ನ ಜವಾಬ್ದಾರಿ ಅಂತ ಶಿವದೇವಿಗೆ ಹೇಳಿದರು. ಆ ಶಿವದೇವಿಗೆ ಅವನು ಎಷ್ಟು ಗುರುಭಕ್ತಿ ಬಂದ್ಬಿಡ್ತು ಅಂದರೆ, ತನ್ನ ಅರಮನೆಯಿಂದ ಮರುದಿವಸ ಬಂದು 5 ಸ್ಫಟಿಕಲಿಂಗಗಳನ್ನು ತಂದುಕೊಟ್ಟ. ಸ್ವಾಮಿ ಗುರುಗಳೇ, ಈ ಸ್ಫಟಿಕಲಿಂಗಗಳು ನಮ್ಮ ಮನೆಯಲ್ಲಿ ಶತಮಾನಗಳಿಂದ ಇದ್ದಾವೆ. ಎಷ್ಟು ಶತಮಾನ ಇದು ಗೊತ್ತಿಲ್ಲ. ನಮ್ಮ ಮನೆಯಲ್ಲಿರುವಂಥ ಪ್ರತೀತಿ ಅಂದರೆ ಪರಮೇಶ್ವರ ಪ್ರೀತಿಯಿಂದ ನಮ್ಮ ರಾಜನಿಗೆ ಕೊಟ್ಟದ್ದು. ಆವಾಗ ಸಾಕ್ಷಾತ್ ಪರಮೇಶ್ವರನೇ ಕೊಟ್ಟದ್ದು. ಈ ಪಂಚಲಿಂಗ ನಿಮ್ಗೆ ಒಪ್ಪಿಸ್ತೇನೆ ಅಂತ ಹೇಳಿದ್ರಂತೆ. ಆ ಸ್ಫಟಿಕಲಿಂಗಗಳನ್ನು ತಗೊಂಡು ಅವರು ತಮ್ಮ 4 ಜನ ಶಿಷ್ಯರಿಗೆ ಕೊಟ್ಟು, ನಿಮ್ಮ ಧರ್ಮಪೀಠಗಳಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ, ಪೂಜೆ ಮಾಡಿ ಅಂತ ಹೇಳಿ, ಇನ್ನೊಂದನ್ನು ಸುರೇಶ್ವರಾಚಾರ್ಯರಿಗೆ ಕೊಟ್ಟು ಇದನ್ನು ಕಂಚಿ ಮಠದಲ್ಲಿ ಕೊಡಿ ಅಂತ ಹೇಳಿ 5 ಸ್ಫಟಿಕಲಿಂಗಗಳನ್ನು ಅವ್ರಿಗೆ ಕೊಟ್ಟರು. ಅವನಿಗೆ ಮಕ್ಕಳಿಲ್ಲ ಶಿವದೇವನಿಗೆ. ಆತ ಬೇಡ್ಕೊಂಡ, ಸ್ವಾಮಿ ತಾವು ಗುರುಗಳು, ಅಸಾಮಾನ್ಯ ಶಕ್ತಿ ಇರುವಂಥವರು, ನನ್ನ ಮನೆತನ ನಿಂತು ಹೋಗ್ಬಿಡುತ್ತೆ,
ಮುಂದೆ ರಾಜ ಯಾರು ಇಲ್ದಂಗೆ ಆಗ್ತದೆ, ಕೃಪೆ ಮಾಡಿ ಅಂದಾಗ ಅವನಿಗೊಂದು ಸ್ತೋತ್ರ ಹೇಳಿ ಪ್ರಸಾದ ಕೊಟ್ಟು ನೀನು ಚಿಂತೆ ಮಾಡಬೇಡ ಮಗು ಆಗ್ತದೆ ಅಂತ ಹೇಳಿದ್ರಂತೆ. ಮುಂದೆ ಅವನ ಮಗು ಆದಾಗ ಆ ಶಿವದೇವ ತನ್ನ ಮಗನಿಗೆ ಶಂಕರದೇವ ಅಂತ ಹೆಸರಿಟ್ಟ. ಮತ್ತೆ ಮರಳಿ ಬದರಿಗೆ ಬಂದರು. ಎಲ್ಲಿಗೆ ಹೋದರೂ ಮತ್ತೆ ಬದರಿಕಾಶ್ರಮಕ್ಕೆ ಬರೋದು. ಈಗ ಆಚಾರ್ಯರು ತುಂಬ ಅಂತರ್ಮುಖಿಯಾಗಿದ್ದರು. ಮಗುವಿನಂತೆ ಆಗ್ಬಿಟ್ಟಿದ್ರಂತೆ. ಊಟ ಗೊತ್ತಿಲ್ಲ, ನಿದ್ರೆ ಗೊತ್ತಿಲ್ಲ, ಒಂಥರ ಯಾವತ್ತಿಗೆ ಅಂತರ್ಮುಖರಾಗಿದ್ದಾಗ ಎಷ್ಟು ದಿವಸ ಆಗಿರ್ತಾರೋ ಗೊತ್ತಿಲ್ಲ. ಊಟ ಮಾಡೋ ಸಾಧ್ಯವೇ ಇಲ್ಲ. ಅವಾಗ ದೇಹ ಸೊರಗ್ತಾ ಇತ್ತು. ಎಂದಿನಂತೆ ಅಂತರ್ಮುಖರಾಗಿದ್ದಂಥ ಆಚಾರ್ಯರಿಗೆ ಒಂದು ದಿವಸ ಬೆಳಗ್ಗೆ ಜೋರಾಗಿ ಭೇರಿ ಶಬ್ದ ಕೇಳಿಸ್ತು. ಜೋರಾಗಿ ಭೇರಿ ನಿನಾದ ಆಗ್ತಾ ಇದೆ. ಶಿಷ್ಯರಿಗೆ ಯಾಕೆ ಭೇರಿ ನಿನಾದ ಕೇಳಿಸ್ತಾ ಇದೆ ನಾರಾಯಣನ ದೇವಸ್ಥಾನದಿಂದ ಅಂತ ಕೇಳಿದ್ರಂತೆ. ಆ ಹುಡುಗ ಹೇಳಿದ, ಶಿಷ್ಯ ಹೇಳಿದ, ಸ್ವಾಮಿ ಇವತ್ತು ನಿಮ್ಮ ವರ್ಧಂತಿ ಅಲ್ವೇ? ಹೌದಲ್ವೇ? ತಮಗೆ ತಾವೇ 2-3 ಸಲ ಅನ್ಕೋತಾರೆ, ಓ ನಾನು ಭೂಮಿಗೆ ಬಂದು 32 ಸಂವತ್ಸರಗಳು ಮುಗಿದ್ವಲ್ಲ ಇವತ್ತು, 32 ಸಂವತ್ಸರ ಮುಗಿದು ಹೋಯ್ತಲ್ಲ ಇವತ್ತಿಗೆ ಅಂತ 2-3 ಸಲ ಅಂದ್ರಂತೆ. ಆಯಿತು ಬಾ ಸ್ನಾನಕ್ಕೆ ಹೋಗೋಣ ಅಂತ ಶಿಷ್ಯ ವಾಮದೇವನ್ನು ಕರ್ಕೊಂಡು ಹೋಗ್ತಾರೆ. ಉಳಿದವ್ರು ಗೊತ್ತಿಲ್ಲ, ವಾಮದೇವನ ಕರ್ಕೊಂಡು ಹೋಗ್ತಾರೆ. ತಾವು ಸ್ನಾನ ಮಾಡ್ತಾ ಇದನ್ನೊಂದು ಗಮನಿಸಬೇಕು. ಅದ್ಭುತ ಅನಿಸುತ್ತೆ. ಅದು ಹೇಗಾಗ್ತದೆ ಯಾಕಾಗ್ತದೆ ಅಂತ ನನಗೆ ವ್ಯಾಖ್ಯೆ ಕೊಡೋಕ್ಕಾಗಲ್ಲ. ತಾವು ಸ್ನಾನ ಮಾಡ್ತಾ ವಾಮದೇವನ ಕಟ್ಟೆ ಮೇಲೆ ಕೂಡಿಸಿ ತಾವು ತಮ್ಮ ಕಮಂಡಲ್ಲಿ ನೀರು ತೊಗೊಂಡು ಅವನ ತಲೆ ಮೇಲೆ ನೀರು ಹಾಕಿ ಅವನು ಸ್ನಾನ ಮಾಡಿಸ್ತಾರೆ. ನೀವು ಯಾಕೆ ಮಾಡಿಸ್ತೀರಿ? ನಾ ಮಾಡಿಸ್ಬೇಕು ನಿಮಗೆ ಅಂತ ಅವನಂತಾನೆ. ಇಲ್ಲ ನನಗೆ ಗೊತ್ತಿಲ್ಲ, ನಾ ಮಾಡಿಸ್ಬೇಕಾದದ್ದೇ ಇವತ್ತು. ಇದನ್ನು ಗಮನಿಸಬೇಕು. ಇದು ಒಂದು ಕಡೆ ಆದದ್ದಲ್ಲ. ವಿವೇಕಾನಂದರು ತಮ್ಮ ದೇಹ ಬಿಡೋ ಹಿಂದಿನ ದಿವಸ ಶಿಷ್ಯರೆಲ್ಲ ಬಂದಾಗ ಅವ್ರು ಊಟ ಮಾಡಿದ ಕೈ ತೊಳ್ಕೊಳ್ಳೋಕೆ ತಾವೇ ನೀರು ಹಾಕ್ತಾರೆ. ಶಿಷ್ಯರು ಕೇಳ್ತಾರೆ, ನೀವು ಯಾಕೆ ಮಾಡ್ತೀರಿ ಇದನ್ನು? ನಾವು ಮಾಡಬೇಕಲ್ಲ ನಿಮಗಿದನ್ನು ಅಂತ. ಇಲ್ಲ ನಿನಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತನು ಹೀಗೆ ಮಾಡಿದ್ದ. ತಾನು ಕ್ರುಸಿಫಿಕ್ಷನ್ಗಿಂತ ಹಿಂದಿನ ದಿವಸ ತಾನು ಅದೇ ಸೇವೆ ಶಿಷ್ಯರ ಕಾಲು ತೊಳೆದಿದ್ದ ಅಂತ. ಶಿಷ್ಯರಿಗೆ ಸೇವೆ ಸಲ್ಲಿಸೋದು ಕೊನೆ ಹಂತದಲ್ಲಿ ಮಾಡುವಂಥದ್ದು. ಅದನ್ನು ವಾಮದೇವನಿಗೆ ಸ್ನಾನ ತಾವು ಮಾಡಿಸ್ತಾರೆ. ಮಾಡಿಸಿ ಗುಹೆಗೆ ಬಂದು ತನ್ನ 4 ಜನ ಪ್ರಮುಖ ಶಿಷ್ಯರನ್ನು ಕರೆದು ಹೇಳ್ತಾರೆ, ನಾನು ಹೇಳೋದನ್ನು ಗಟ್ಟಿಯಾಗಿ ನಂಬಿಕೊಳ್ಳಿ, ಇದನ್ನು ನಂಬ್ಕೋಬೇಕು. ಧರ್ಮ ಪ್ರಸಾರಕ್ಕಾಗಿ 4 ಧರ್ಮಪೀಠಗಳನ್ನು ಸ್ಥಾಪಿಸಿದ್ದಾಗಿದೆ. ತಾವು ಅಲ್ಲಿ ಭದ್ರವಾಗಿ ನೆಲೆಸಿ ಭರತಖಂಡದಲ್ಲಿ ಸಂಚಾರ ಮಾಡ್ತಾ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡ್ತಾ ಇರಬೇಕು. ಸಮಾಜವನ್ನು ಗಮನಿಸಬೇಕು. ಇದು ಬಹಳ ಮುಖ್ಯ. ನಾನು ಮೊದಲೇ ದಿವಸ ಹೇಳಿದ್ದೆ, ಕೆಲವರು ಬರೀ ಶಾಸ್ತ್ರಕ್ಕೆ ಕೂತ್ಕೊಂಡಾಗ ಸಮಾಜ ವಿಮುಖರಾಗಿಬಿಡ್ತಾರೆ. ಇಲ್ಲಿ ಶಾಸ್ತ್ರವೂ ಬೆಳಿಬೇಕು, ಸಮಾಜವೂ ಬೆಳಿಬೇಕು. ಅದಕ್ಕೆ ಹೇಳ್ತಾರೆ, ಸಮಾಜವನ್ನು ಗಮನಿಸ್ರಿ. ಬ್ರಾಹ್ಮಣರು ನೀತಿರಹಿತರಾದರೆ, ಕ್ಷತ್ರಿಯರು ದ್ವೇಷ ಅಸೂಯೆಗಳಿಗೆ ಮನ ಮಾಡಿದರೆ, ವೈಶ್ಯರು ಅತಿ ಲೋಭಿಗಳಾದರೆ, ಶೂದ್ರರು ಕರ್ಮಗಳಿಂದ ವಿಮುಖರಾದರೆ ಸಮಾಜ ದಾರಿ ತಪ್ತದೆ. ಅದಾಗಬಾರ್ದು. ನೀವು ಮುಖಂಡರಾಗಿ ಹೇಳ್ತಾರೆ, ನೀವು ಅತ್ಯಂತ ಪ್ರಾಮಾಣಿಕ ಸೇವೆ ಮಾಡಿ ಅವರಿಗೆ ನೀವು ಮಾದರಿ ಆಗಬೇಕು. ಧರ್ಮಕ್ಕೆ ಅಪಾಯ ಬಂದಾಗ ಜನರನ್ನು ಒಗ್ಗೂಡಿಸಿ ದೇಶವನ್ನು ಧರ್ಮವನ್ನು ರಕ್ಷಿಸಬೇಕು. ಈ ಮಾತನ್ನು ಗಮನಿಸಬೇಕು. ಬರೀ ಧರ್ಮವನ್ನು ರಕ್ಷಿಸೋದಲ್ಲ, ದೇಶವನ್ನು ಧರ್ಮವನ್ನು ಎರಡನ್ನೂ ರಕ್ಷಿಸಬೇಕು. ಜಗತ್ತು ಮಿಥ್ಯ ಎನ್ನುವುದು ಸತ್ಯ ಆದರೂ ಕೂಡ ಅದರಲ್ಲಿ ಇರುವಷ್ಟು ಕಾಲ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಪ್ರಲೋಭನೆಗಳಿಗೆ ಒಳಗಾಡಬೇಡಿ. ಆಶ್ರಮದ ನೇಮ ನಿಷ್ಠೆಗಳನ್ನು ಕಡೆಗಣಿಸಬೇಡಿ. ಸತತವಾಗಿ ವೇದಾಂತದ ಅಧ್ಯಯನ ಮಾಡಿ. ಯಾವತ್ತು ಗುರುಗಳ ಅಧ್ಯಯನವನ್ನು ಕಮ್ಮಿ ಮಾಡ್ತಾರೋ ಆ ಮಠದ ಶಕ್ತಿ ಕಮ್ಮಿ ಆಗ್ತಾ ಹೋಗ್ತದೆ. ಅಧ್ಯಯನ ನೀವು ಮಾಡಿ. ಪರಮಾತ್ಮನೇ ನಾನು ಅನ್ನುವಂಥ ದಿವ್ಯಾನುಭವವನ್ನು ನೀವೆಲ್ಲರೂ ಹೊಂದಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಇದು ಯಾಕೆ ವಿಶೇಷವಾಗಿ ನಮಗೆ 4 ಜನಕ್ಕೆ ಹೇಳಿದರು ಅಂತ ಅವರಿಗೆಲ್ಲ ಅನಿಸುತ್ತೆ. 1 ವಾರ ಆದಮೇಲೆ ಶಿಷ್ಯರೆಲ್ಲ ಕೂತಿದ್ದಾರೆ. ಬ್ರಹ್ಮಗುಪ್ತ ಬಂದಿದ್ದಾನೆ, ರಾಜ. ಅವನು ಹೇಳ್ತಾರೆ, ನಾವು ಬಂದ ಕೆಲಸ ಮುಗೀತಪ್ಪ, ನಾವಿನ್ನು ಕೈಲಾಸಕ್ಕೆ ಹೊರಡಬೇಕು ಅಂತಾರೆ. ತಕ್ಷಣ ಬ್ರಹ್ಮಗುಪ್ತ ಹೇಳ್ತಾನೆ, ಆಯಿತು ಸ್ವಾಮಿ, ಮಾನಸ ಸರೋವರ ಕೈಲಾಸಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಾನೆ. ಅವ್ರು ಹೇಳ್ತಾರೆ, ನನ್ನ ಮಾತು ನಿನಗೆ ಅರ್ಥ ಆಗಲಿಲ್ಲ ಬ್ರಹ್ಮಗುಪ್ತ. ನಮ್ಮ ಕೆಲಸ ಭೂಮಿ ಮೇಲೆ ಮುಗೀತು. 32 ವರ್ಷ ಅವಧಿ ಭಗವಂತ ನನಗೆ ಕೊಟ್ಟಿದ್ದ, ಅದು ಮುಗಿದಿದೆ. ಈಗ ಇನ್ನು ಹೆಚ್ಚಿಗೆ ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಕೆಲಸ ಮುಗೀತು. ಇನ್ನು ನಾನು ಸ್ವಸ್ಥಾನಕ್ಕೆ ಮರಳುತ್ತೇನೆ. ಬ್ರಹ್ಮಗುಪ್ತ, ಇನ್ನೊಂದು ಕೆಲಸ ಇದೆ ನಿನಗೆ. ಈ 4 ಜನ ಯತಿಗಳಿದ್ದಾರಲ್ಲ, ಇವರೆಲ್ಲರ ಕ್ಷೇಮವನ್ನು ನೀನು ನೋಡ್ಕೋಬೇಕು. ಉಳಿದ ಬ್ರಹ್ಮಚಾರಿಗಳನ್ನು ನೋಡಿ ಹೇಳ್ತಾರೆ, ನೋಡಿಪ್ಪ, ಇನ್ನು ನೀವು ಯಾವ 4 ಪೀಠಗಳಲ್ಲಿ ಯಾವ್ಯಾವ ಪೀಠ ಬೇಕೋ ಆರಿಸ್ಕೊಂಡು ಅಲ್ಲಿ ಹೋಗಿ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ.
ಹೀಗೆ ಮಾತಾಡ್ತಿರುವಾಗ ಗುಹೆ ಒಳಗೆ ಅತ್ಯಂತ ವೃದ್ಧರಾದ ಯತಿಗಳು ಬರ್ತಾರೆ ಒಳಗಡೆ. ಬಾಕಿ ಶಿಷ್ಯರಿಗೆ ಗೊತ್ತಿಲ್ಲ ಯಾರು ಅವರು ಅಂತ ಗೊತ್ತಿಲ್ಲ. ಆದರೆ ಒಳಗೆ ಬಂದ ತಕ್ಷಣ ಶಂಕರಾಚಾರ್ಯರು ದಿಗ್ಗಂತ ಎದ್ದು ನಿಂತುಬಿಟ್ಟು ಅವ್ರನ್ನ ಪೀಠದ ಮೇಲೆ ಕೂಡಿಸಿ ಪಾದಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಹಿರಿಯ ವೃದ್ಧರು, ಆಚಾರ್ಯ ಶಂಕರ, ನಿಮ್ಮ ಖ್ಯಾತಿ ಹಿಮಾಲಯವನ್ನೆಲ್ಲ ಆವರಿಸಿಬಿಟ್ಟಿದೆಯಪ್ಪ. ನೀವು ಬರೆದ ಭಾಷ್ಯಗಳು ಈಗೆಲ್ಲ ಗುರುಕುಲದಲ್ಲಿ ವ್ಯಾಸಂಗ ಗ್ರಂಥಗಳಾಗಿದ್ದಾವೆ. ನಿಮ್ಮ ಮಾಂಡೂಕ್ಯ ಭಾಷೆ ನನಗೆ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಆಚಾರ್ಯರು ಎದ್ದು ನಿಂತು, ನನಗೆ ಖಚಿತವಾದ ನಂಬಿಕೆ ಇತ್ತು, ನಾನು ಇಲ್ಲಿಂದ ಹೊರಡೋದಕ್ಕಿಂತ ಮೊದಲು ನೀವು ದರ್ಶನ ಕೊಡ್ತೀರಿ ಅನ್ನೋ ನಂಬಿಕೆ ನನಗಿತ್ತು. ನನ್ನ ಗುರುಗಳಾದ ಗೋವಿಂದ ಭಗವತ್ಪಾದರು ನನಗೆ ಹೇಳಿದರು, ಒಂದಿಲ್ಲ ಒಂದು ದಿವಸ ನನ್ನ ಗುರುಗಳಾದ ಗೌಡಪಾದಾಚಾರ್ಯರು ನಿನಗೆ ದರ್ಶನ ಕೊಡ್ತಾರೆ ಅಂತ ಹೇಳಿದರು. ತಾವು ಬಂದು ಆಶೀರ್ವಾದ ಮಾಡಿ ನನ್ನ ಧನ್ಯನಾಗಿ ಮಾಡಿದ್ದೀರಿ ಅಂತ ಮತ್ತೆ ದೀರ್ಘದಂಡ ನಮಸ್ಕಾರ ಮಾಡಿದರು ಪರಮಾಚಾರ್ಯರವರಿಗೆ. ಆಚಾರ್ಯರು ಉಳಿದವರು ಬೆರಗಾಗಿ ಹೋದರು. ಬರೀ ಗೌಡಪಾದರ ಬಗ್ಗೆ ಕೇಳಿದ್ದಾರೆ ವಿನಃ ಅವರನ್ನು ಕಂಡಿರಲಿಲ್ಲ. ಆಚಾರ್ಯ ಶಂಕರರಿಂದಾಗಿ ಅವರ ದರ್ಶನ ನಮಗೆ ಆಯ್ತಲ್ಲ ಅಂತ ಭಾಗ್ಯ ಪಟ್ಕೊಂಡ್ರು. ಬದರಿಯಿಂದ ಹೊರಟರು. ಅಲ್ಲಿಂದ ಕೇವಲ 4 ಶಿಷ್ಯರನ್ನು ಮಾತ್ರ ಕರ್ಕೊಂಡ್ರು, ಇನ್ನು ಯಾರೂ ಬರೋದು ಬೇಡ. ಆ ನಂದಿ ಒಂದಿದೆ ಜೊತೆಗೆ. ಆ ನಂದಿ ಜೊತೆಗೆ ತಾವು ಗಮನಿಸಬೇಕು, ಬದರಿಯಿಂದ ಕೆಳಗಿಳಿದು ಬಂದು ಮತ್ತೆ ಕೇದಾರಕ್ಕೆ ಹೋಗಬೇಕು. ಕೇದಾರಕ್ಕೆ ಪ್ರವಾಸ ಮಾಡಿದರು. ಅಲ್ಲಿ ನಿಂತರು. ಬಂದು ಸೇರಿ ದಿವಸ ವೈಶಾಖ ಶುದ್ಧ ಏಕಾದಶಿ ಅವತ್ತು. ಬಂದವರೇ ಸೀದಾ ಸ್ನಾನ ಅನುಷ್ಠಾನಗಳನ್ನು ಮಾಡಿ ಕೇದಾರೇಶ್ವರನಿಗೆ ತಾವೇ ಪೂಜೆ ಶುರು ಮಾಡಿದರು. ಅವತ್ತು ಪೂಜೆ 1 ತಾಸಲ್ಲ, ಬೆಳಗ್ಗೆ ಪೂಜೆ ಶುರು ಮಾಡಿದ್ದಾರೆ, ಮೈ ಮರೆತು ಬಿಟ್ಟರು. ಪೂಜೆ ಮುಗಿದಾಗ ಸಾಯಂಕಾಲ ಕತ್ಲೆ ಆಗ್ತಾಯಿತ್ತು. ಹೊರಗಡೆ 100 ಜನ ಯತಿಗಳು ನಿಂತು ಏಕಕಂಠದಿಂದ ರುದ್ರ ಮಂತ್ರವನ್ನು ಘೋಷಣೆ ಮಾಡ್ತಾಯಿದ್ರು. ಕೇದಾರೇಶ್ವರನ ದೇವಸ್ಥಾನದಿಂದ ಹೊರಗೆ ಬಂದಂಥ ಶಂಕರರ ಮುಖದ ಮೇಲೆ ಏನೋ ಒಂದು ವಿಶೇಷ ಕಳೆ ಅವತ್ತು. ಜಗತ್ತಿನ ಪರಿವೇ ಇಲ್ದಂಗಿದ್ದಾರೆ. ಎಲ್ಲರೂ ನೋಡ್ತಾರೆ, ಯಾರೂ ನೋಡ್ತಾ ಇಲ್ಲ ಅಂತ ಅನಿಸುತ್ತೆ. ಮೌನವಾಗಿದ್ದಾರೆ. ಅವರನ್ನು ಮಾತಾಡ್ಸೋಕೆ ಎಲ್ರಿಗೂ ಭಯ ಆಗೋ ಹಾಗಿದ್ದಾರೆ. ರಾತ್ರಿ ವಿಶ್ರಾಂತಿ ತಗೊಳ್ಳಿಲ್ಲ. ರಾತ್ರಿ ಎಲ್ಲ ಏನೋ ಅನ್ಕೋತಾ ಇದ್ರು, ತಮ್ಮ ತಾನೇ ಅನ್ಕೋತಾ ಇದ್ರು. ಮನೋ ಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ರಾತ್ರಿಯೆಲ್ಲ ಜೀವನ್ ಮುಕ್ತಾನಂದ ಲಹರಿಯನ್ನು ಬೆಳಗಿನವರೆಗೂ ಅದನ್ನೇ ಹೇಳ್ತಾ ಇದ್ದಾರೆ, ಶಿವೋಹಂ ಶಿವೋಹಂ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅರುಣೋದಯಕ್ಕಿಂತ ಮೊದಲೇ ಮಂದಾಕಿನಿಯಲ್ಲಿ ಸ್ನಾನ ಮಾಡಿದರು. ಜಪ ಅನುಷ್ಠಾನಗಳನ್ನು ಮಾಡಿದರು. ದ್ವಾದಶಿ ಆದ್ದರಿಂದ ಪಾರಣೆ ಆಗಬೇಕು. ಎಲ್ಲ ಯತಿಗಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದರು. ನೀವು ಕೂತ್ಕೊಳ್ಳಿ ಅಂತ ಶಿಷ್ಯರು ಹೇಳಿದಾಗ, ಇಲ್ಲ ಮೊದಲು ಯತಿಗಳದ್ದಾಗಲಿ ಆಮೇಲೆ ನಾನು ಮಾಡ್ತೇನೆ ಅಂತ ಹೇಳಿದರು. ತಾವು ಊಟ ಮಾಡಲೇ ಇಲ್ಲ. ಕೊನೆಗೂ ಪದ್ಮಪಾದರು ಹೋಗಿ ಕೇಳ್ತಾರೆ, ಎಲ್ಲರೂ ಊಟ ಮಾಡಿದರು, ತಾವು ಪಾರಣೆ ಮಾಡಲಿಲ್ಲ ಅಂದಾಗ, ಅವರೆಲ್ಲ ಮಾಡಿದರಲ್ಲ, ನನಗೆ ಬಂತು ಅದರೊಳಗೆ ಅಂತ ಹೇಳಿದರು. ಹೇಳಿಬಿಟ್ಟು ಮತ್ತೆ 4 ಜನ ಶಿಷ್ಯರನ್ನು ಕರೀತಾರೆ. ವೇದಾಂತ ಧರ್ಮವನ್ನು ಮರಿಬೇಡಿ, ಅದ್ವೈತ ತತ್ವವನ್ನು ಪ್ರಚಾರ ಮಾಡ್ತಾ ಇರಿ. ಈ ಮಾತು ಗಮನಿಸಬೇಕಾದದ್ದು. ಎಷ್ಟೋ ಜನ ಪ್ರಜ್ಞೆ ಇಲ್ಲದೆ ಮಾತಾಡುವಂಥವರು ಭಾರತ ಮೊದಲು ಒಂದು ದೇಶ ಆಗಿರಲೇ ಇಲ್ಲ ಅಂತ ಹೇಳುವರಿದ್ದಾರೆ ಕೆಲವರು. ಈ ದಾರ್ಶನಿಕರ ಮಾತು ಕೇಳಬೇಕಲ್ಲಿ. ಅವ್ರು ಹೇಳ್ತಾರೆ, ಭಾರತ ಪುಣ್ಯಭೂಮಿ. ಈ ವೇದ ಭೂಮಿಯನ್ನು ಉತ್ತರದಲ್ಲಿ ಪರಶಿವ, ದಕ್ಷಿಣದಲ್ಲಿ ಕನ್ಯಾಕುಮಾರಿ ಸದಾಕಾಲ ಕಾಪಾಡ್ತಾರೆ. ಈ ಮಾತಾ ಪಿತರ ಕೃಪೆ ಇರುವವರೆಗೂ ಭಾರತ ವರ್ಷ ಭದ್ರವಾಗಿರ್ತದೆ, ಶಾಶ್ವತವಾಗಿರ್ತದೆ. ಅದು ಪರಶಿವ ಸದಾಕಾಲ ಹರಿಸಲಿ ಅಂತ ಕೇಳ್ಕೊತಾರೆ. ಮುಂದೆ ಬಂದು 4 ಜನ ಕರೆದು ಹೇಳ್ತಾರೆ, ನೋಡಿ ನಾನೀಗ ಕೈಲಾಸದ ಕಡೆಗೆ ಹೊರಟಿದ್ದೇನೆ, ಯಾರು ದುಃಖ ಮಾಡೋದು ಬೇಡ, ನಿಮಗೆಲ್ಲ ಮಂಗಳ ಆಗಲಿ ಅಂತ ಹೇಳಿ ಆ ನಂದಿ ಬೆನ್ನ ಮೇಲೆ ಕೈ ಇಡ್ತಾರೆ. ಅದು ಮಾತ್ರ ಇವ್ರ ಹಿಂದೆ ಹೊರಡ್ತದೆ. ನೆನೆಸ್ಕೊಂಡ್ರೆ ಅದ್ಭುತ ಅನಿಸ್ತದೆ. ಕೇದಾರ್ ನೋಡಿದವ್ರಿಗೆ ಗೊತ್ತು. ಎಲ್ಲಿ ನೋಡಿದಲ್ಲಿ ಹಿಮ, ಎಲ್ಲಿ ನೋಡಿದಲ್ಲಿ ಹಿಮದ ಬಿಳಿ ಹಾಸಿನ ಮೇಲೆ ವೇಗವಾಗಿ ಉತ್ತರಮುಖವಾಗಿ ಶಂಕರಾಚಾರ್ಯ ನಡ್ಕೊಂಡು ಹೊರಟುಬಿಡ್ತಾರೆ. ಅಷ್ಟು ದೊಡ್ಡ ಬಿಳಿ ಹಾಸಿನ ಮೇಲೆ ಒಂದು ಕಾಷಾಯ ವಸ್ತ್ರದ ಪುಟ್ಟ ರೂಪ ಮೇಲೆ ಹೋಗ್ತಿರೋದು ಕಾಣಿಸ್ತಾ ಇರ್ತದೆ.
ಒಂದು ಹಂತಕ್ಕೆ ಹೋದಾಗ ಒಂದು ದೊಡ್ಡ ಬೆಳ್ಳಿಯ ಮೋಡ ಬಂದು ಆವರಿಸಿಬಿಡ್ತದೆ. ಆ ಕ್ಷಣಕ್ಕೆ ಶಂಕರಾಚಾರ್ಯರು ಅದೃಶ್ಯ ಆಗ್ತಾರೆ, ಕಾಣಿಸೋಲ್ಲ. ಲೋಕಗುರುವಾದಂಥ, ಪ್ರಜ್ಞಾಚಕ್ಷುವೂ ಆದಂಥ, ಭಾರತದ ಧರ್ಮರಕ್ಷಕ ಆದಂಥ ಯತಿರಾಜ ಶಂಕರರು ಜನರ ಕಣ್ಣಿಗೆ ಕಾಣಿಸೋದಿಲ್ಲ. ಆಗ ಗಗನದ ಎತ್ತರದಿಂದ ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ, ಪರಂ ಬ್ರಹ್ಮ ನಿತ್ಯಂ ದೇವಾಹಮಸ್ಮಿ ಅನ್ನುವಂಥ ಘೋಷ ಮೇಲಿಂದ ಕೇಳಿಸ್ತಾ ಇರ್ತದೆ. ಶಿಷ್ಯರೆಲ್ಲ ಕಣ್ಣು ತುಂಬಿಕೊಂಡು, ಯತಿಗಳಿದ್ದಾರೆ ಸಾಕಷ್ಟು ಜನ, ಅವರೆಲ್ಲ ಹೇಳಿ ಜೈ ಘೋಷ ಮಾಡ್ತಾ ಇದ್ರಂತೆ. ಜಯ ಜಯ ಶಂಕರ, ಜಯ ಗುರು ಶಂಕರ, ಹರ ಹರ ಮಹಾದೇವ ಅಂತ ಜೋರಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಯೊಂದಿಗೆ ಯೋಗಿರಾಜನಾದಂಥ, ಯುಗಾವತಾರಿಯಾದಂಥ, ಜಗದ್ಗುರುವಾದಂಥ, ದಿವ್ಯ ತೇಜನಾದಂಥ ಮಹಾಚೈತನ್ಯ ಸ್ವರೂಪಿಗೆ ಇಡೀ ಹಿಮಾಲಯವೇ ಒಂದು ಬೃಹತ್ ವೃಂದಾವನ ಆದಾಗಾಯಿತು. ಶಂಕರ ಭಗವತ್ಪಾದರು ತ್ರಿಲೋಕಗಳನ್ನು ಆವರಿಸಿ ವಿಶ್ವವ್ಯಾಪಿಯಾದರು. ಅಪಾರ ಕರುಣಾ ಸಿಂಧುಂ ಅಜ್ಞಾನಧ್ವಾಂತ ಭಾಸ್ಕರಂ ಸ್ವಾಮಿ ಶ್ರೀ ಶಂಕರಾಚಾರ್ಯಂ ಸರ್ವಲೋಕೈಕ ಸದ್ಗುರುಂ. ಅಂಥ ಶಂಕರಾಚಾರ್ಯರು ನಮ್ಮವರು, ನಮ್ಮ ಪರಂಪರೆಯಲ್ಲಿದ್ದವರು ಅಂತ ಹೇಳುವಂಥ ನಮ್ಮ ಹೆಮ್ಮೆ ಹೆಗಲು ಆಕಾಶವನ್ನು ತಾಗಬೇಕು. ಅವರು ಹೇಳಿದ ಮಾತು ಇನ್ನೂ ಪ್ರಜ್ವಲವಾಗಿರಬೇಕು ಅಂದರೆ ಬಹುಶಃ ಅವರ ಮಾತನ್ನು ನಾವು ಮನಸ್ಸಲ್ಲಿ ಧ್ಯಾನಿಸ್ತಾ ಇದ್ದರೆ ಸ್ವಲ್ಪವಾದರೂ ಶಕ್ತಿ ಪ್ರಜ್ವಲ ಆದೀತು. ಚಾರ್ವಾಕ ಪಂಥವನ್ನು ಅಂಥದ ನಮ್ಮನ್ನು ಪಾರು ಮಾಡಬೇಕು ಅಂತ ಪರಿಶ್ರಮ ಪಟ್ಟಂಥ ಶಂಕರಾಚಾರ್ಯರಿಗೆ ಇವತ್ತು ಅಲ್ಲಲ್ಲಿ ಚಾರ್ವಾಕರು ಸಿಗ್ತಾರೆ. ಆ ಮತವನ್ನು ನಾವು ಗಟ್ಟಿ ಮಾಡಿಕೊಂಡಾಗ ಅವರು ಪಟ್ಟಂಥ ಶ್ರಮ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಅವರು ಮಾಡಿದಂಥ ಅಹರ್ನಿಶಿ ಪ್ರಯತ್ನ ಸಾರ್ಥಕವಾಗ್ತದೆ. ಹಾಗಾಗೋದ್ರಲ್ಲಿ ನಮ್ಮೆಲ್ಲರ ದೃಷ್ಟಿ ಇರಲಿ ಅಂತ ಹಾರೈಸ್ತಾ ಶಂಕರಾಚಾರ್ಯರನ್ನು 5 ದಿವಸ ಮನಸ್ಸಲ್ಲಿ ತುಂಬಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ರಾಮಸ್ವಾಮಿಯವರಿಗೆ, ಗೋಖಲೆ ಸಂಸ್ಥೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.